ಟ್ರಿಪಲ್ ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇನ್ನು ನಿನ್ನೆ ನಡೆದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಕೋಲ್ಕತಾ ನೈಟ್ ರೈಡರ್ಸ್ ಮುಖಾಮುಖಿಯಾಗಿದ್ರು. ಈ ಎರಡೂ ತಂಡಗಳು ಕೂಡ ಮೊದಲ ಗೆಲುವಿನ ನಿರೀಕ್ಷೆಯಲ್ಲಿದ್ರು. ಇನ್ನು ಈ ಕುರಿತು ಇವತ್ತು ಮಾತನಾಡೋಣ. ಇದರ ಜೊತೆಗೆ ಇವತ್ತು ನಡೀತಾ ಇರುವಂತಹ ಪಂದ್ಯ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ನಡುವೆ ನಡೀತಾ ಇದೆ. ಇನ್ನು ಇದರ ಬಗ್ಗೆ ಕೂಡ ಇವತ್ತು ಮಾತನಾಡೋಣ. ಇನ್ನು ಈ ಕುರಿತು ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿರುವಂತಹ ಗೆಸ್ಟ್ಗಳನ್ನ ಫಸ್ಟ್ ವೆಲ್ಕಮ್ ಮಾಡಿಬಿಡೋಣ. ಮೊದಲನೇದಾಗಿ ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಮಲ್ಲಿಕಾರ್ಜುನ್ ಪಾಟೀಲ್ ಸರ್, ವೆಲ್ಕಮ್ ಟು ದ ಶೋ ಸರ್. ಇದರ ಜೊತೆಗೆ ಕ್ರೀಡಾಭಿಮಾನಿಯಾಗಿರುವಂತಹ ಮಂಜುನಾಥ್ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಅವರಿಗೂ ಕೂಡ ವೆಲ್ಕಮ್ ಟು ದ ಶೋ. ಎಸ್ ಸರ್. ಸೊ ಇನ್ನು ಪಾಟೀಲ್ ಸರ್, ಇನ್ನು ನಿನ್ನೆ ನಡೆದಿರುವಂತಹ ಮ್ಯಾಚು ತುಂಬ ಇಂಪಾರ್ಟೆಂಟ್ ಮ್ಯಾಚ್ ಎರಡೂ ಟೀಮ್ಗಳಿಗೆ, ಯಾಕಂದರೆ ಎರಡೂ ಟೀಮ್ ಕೂಡ ಓಪನಿಂಗ್ ಮ್ಯಾಚ್ ಸೋತ್ ಬಿಟ್ಟಿದ್ರು. ಸೊ ಈ ಮ್ಯಾಚ್ ಗೆಲ್ಲೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅದರಲ್ಲೂ ರಾಜಸ್ಥಾನ್ ರಾಯಲ್ಸ್ ಸೋತ್ ಬಿಟ್ಟಿದ್ದಾರೆ, KKR ತನ್ನ ಕಡೆಗೆ ಗೆಲುವನ್ನು ಪಡ್ಕೊಂಡು ಬಿಟ್ಟಿದೆ. ಸೊ ಹೇಗಿತ್ತು ಸರ್ ನಿನ್ನೆ ಮ್ಯಾಚ್? ಒಂದು ಈಗ ನೋಡಿ, ನಾವು ಎಲ್ಲ ಸ್ಕೋರ್ಗಳನ್ನು 200, 250 ನೋಡ್ತಾ ಇದ್ದೀವಿ. ಇಂಥದ್ರಲ್ಲಿ ಒಂದು ಕಡಿಮೆ ಸ್ಕೋರ್ ಮ್ಯಾಚ್ ನಿನ್ನೆ ನಾವು ನೋಡೋದಕ್ಕೆ ಸಾಧ್ಯ ಆಯಿತು. ಒಂದು ಚಾಂಪಿಯನ್ಸ್ ಅಂತ ಅನ್ನಿಸ್ಕೊಂಡಂತಹ KKRಗೆ ಕಳೆದ ಸೀಸನಲ್ಲಿ ಚಾಂಪಿಯನ್ಸ್ ಆಗಿದ್ದರು, ಅವ್ರಿಗೆ ಈ ಗೆಲುವು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದರೆ ಚಾಂಪಿಯನ್ಸ್ ಅಂತ ಬಂದು ಈಗ ಟೀಮ್ನೆಲ್ಲ ಚೇಂಜ್ ಮಾಡಿ, ನಾಯಕತ್ವ ಚೇಂಜ್ ಮಾಡಿ ಸತತ 2 ಮ್ಯಾಚು ಸೋತಿದ್ರೆ ಸಿಕ್ಕಾಪಟ್ಟೆ ಅವಮಾನ ಆಗ್ತಿತ್ತು. ಅದೇ ಕಾರಣಕ್ಕೆ ತುಂಬ ಗೆಲುವಂತೂ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಮತ್ತು ಆ ಮ್ಯಾಚ್ಗೆ ಸುನಿಲ್ ನಾರಾಯಣ್ ಬೇರೆ ನಿನ್ನೆ ಅನುಪಸ್ಥಿತಿ ಇತ್ತು, ಗಾಯಾಳು ಆಗಿದ್ದರು. ಅವ್ರ ಜಾಗದಲ್ಲಿ ಮೊಯಿನ್ ಅಲಿ ಬಂದಿದ್ದರು. ನಾನು ಅಂದ್ಕೊಂಡಿದ್ದೆ ಮತ್ತೆ ಇನ್ನೊಂದು ಸ್ವಲ್ಪ ಬಾಲಿಂಗ್ ವೀಕ್ ಆಯಿತು. ಮೊದಲ ಪಂದ್ಯದಲ್ಲಿ ಒಂದು ಸ್ವಲ್ಪ RCB ಜೊತೆ ಸ್ವಲ್ಪ ಬ್ಯಾಟಿಂಗ್ ಪ್ರಾಬ್ಲಮ್ ಕೊಟ್ಟಿತ್ತು. ಇದೆಲ್ಲ ನೋಡ್ತಾ ಇದ್ರು ಕೂಡ ನನಗೆಲ್ಲೋ ಮೈನಸ್ ಹೊಡಿತು ನಿನ್ನೆ ಆರಂಭದಲ್ಲೇ. ಬಟ್ ಅದನ್ನು ಉಲ್ಟಾ ಮಾಡಿದರು, ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡ್ರು. ಯಾವ ಒಂದು ಅಸ್ತ್ರ ಅವ್ರಿಗೆ ಇಂಪಾರ್ಟೆಂಟು ಬಾಲಿಂಗ್, ಅದನ್ನೇ ರಾಜಸ್ಥಾನದ ಮೇಲೆ ಪ್ರಯೋಗ ಮಾಡಿದರು. ಪ್ರತಿಯೊಬ್ಬರು ಕೂಡ ವರುಣ್ ಚಕ್ರವರ್ತಿ ಬಗ್ಗೆ ನೋಡಿ, RCB ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಮೇಲೆ RCB ಜೊತೆ ಅವ್ರು ಬಾಲಿಂಗ್ ಹಾಕಿದ ರೀತಿನ ನೋಡಿದರೆ ಎಲ್ಲೋ ಚಾರ್ಮ್ ಕಳ್ಕೊಂಡ್ಬಿಟ್ರ, ಅಲ್ಲಿ ವಿದೇಶದಲ್ಲಿ ಮಾತ್ರ ಮಿಂಚಿಬಿಟ್ರು ಅಂತ ಅಂದ್ಕೊಂಡಿದ್ವಿ. ಬಟ್ ನಿನ್ನೆ ಆಡಿದಂತಹ ರೀತಿ ಖಂಡಿತವಾಗ್ಲೂ ಇಂಪ್ರೆಸಿವ್ ಆಗಿತ್ತು. ಅವ್ರ ಬಾಲಿಂಗ್ ಮಾತ್ರ ತಡ್ಕಾಡಿಬಿಟ್ರು ಎಲ್ಲ ಬೌಲರ್ಸ್ಗಳು. ತುಂಬ ಚೆನ್ನಾಗಿ ವರುಣ್ ಚಕ್ರವರ್ತಿ ಕಮ್ಬ್ಯಾಕ್ ನನಗಂತೂ ಪರ್ಸನಲಿ ತುಂಬ ಖುಷಿ ಆಯಿತು. ಅದ್ರ ಜೊತೆಗೆ ವೈಭವ್ ಹೊರಾರ ಆಗಿರ್ಬೋದು, ಹರ್ಷಿತ್ ರಾಣಾ ಎಲ್ಲರೂ ಕೂಡ 2 ವಿಕೆಟ್ ತೊಗೊಂಡಿದ್ದಾರೆ. ಜಾನ್ಸನ್ 1 ವಿಕೆಟ್ ತೊಗೊಂಡಿದ್ದಾರೆ. ಪ್ರತಿಯೊಬ್ಬ ಬೌಲರ್ಗಳು ಕೂಡ ಅವ್ರ ಕಾಂಟ್ರಿಬ್ಯೂಷನ್ನ ಕೊಟ್ಟರು. ಅದ್ರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಆಗಿ ಹಾಡಿ ಹೊಗಳಬೇಕಾಗಿದ್ದು ನಮಗೆ ಡಿಕಾಕ್. ಎಂಥ ಬ್ಯಾಟಿಂಗ್ ಅಂದರೆ ನಿನ್ನೆ ಲೀಲಾಜಾಲವಾಗಿ ಬ್ಯಾಟಿಂಗ್ನ ಬೀಸಿದ್ರು. ಮೊದಲ ಒಂದು ಇನ್ನಿಂಗ್ಸ್ನಲ್ಲಿ ಏನು RR ಅವರು ಎಲ್ಲಿ ಎಡವಿದ್ರು, ಒಬ್ಬರು ಕೂಡ 35 ರನ್ ಮೇಲೆ ಹೊಡೆದಿಲ್ಲ. ಹೊಸ ನಾಯಕತ್ವ ಇದೆ, ಓಕೆ ಒಪ್ಕೊಳ್ಳೋಣ. ಬಟ್ ಅನುಭವಿ ಆಟಗಾರರು ಇದ್ದಾರೆ ಅವ್ರ ಹತ್ರ. ಜೈಸ್ವಾಲ್ ಇಂಟರ್ನ್ಯಾಷನಲ್ನಲ್ಲೂ ಕೂಡ ಪ್ರದರ್ಶನ ಕೊಟ್ಟಿದ್ದಾರೆ. ಸಂಜು ಸ್ಯಾಮ್ಸನ್ ಒಳ್ಳೆ ಬ್ಯಾಟಿಂಗ್ನ ಆಡಿದ್ದಾರೆ. ಆದರೆ ನಿತೀಶ್ ರಾಣಾ ಆಡಲಿಲ್ಲ. ಹಸರಂಗ ಅವ್ರನ್ನ ಅಲ್ಲಿ ಯಾಕೆ ಕಳಿಸಿದ್ರು, ಆಮೇಲೆ ಹೆಟ್ಮೇರ್ ಅವ್ರನ್ನ ಅಷ್ಟೊಂದು ಲೇಟಾಗಿ ಯಾಕೆ ಕಳಿಸಿದ್ರು, ಸಿಕ್ಕಾಪಟ್ಟೆ ಪ್ರಶ್ನೆಗಳಿದ್ದಾವೆ ಅಲ್ಲಿ ಖಂಡಿತವಾಗ್ಲು. ಬಟ್ KKRಗೆ ಹೋಲಿಸ್ಕೊಂಡ್ರೆ ಅದ್ಭುತವಾಗಿ ನಮ್ಮ ಡಿಕಾಕ್ ಬ್ಯಾಟಿಂಗ್ನ ಆಡಿದರು. ಕೇವಲ ಒಂದು ಸೆಂಚುರಿ ಮಿಸ್ ಆಯಿತು. ಶ್ರೇಯಸ್ ಅಯ್ಯರು 97 ಹೊಡೆದಿದ್ರು, ಇವರು 97 ಹೊಡೆದ್ರು. ಬಟ್ ಸೆಂಚುರಿ ಮಾಡ್ಕೊಳ್ಳುವಂಥ ಚಾನ್ಸ್ ಇತ್ತು, ಆದರೂ ಕೂಡ ಯಾಕೆ ಚಾನ್ಸ್ ಅದನ್ನು ತೊಗೊಳ್ಳಿಲ್ಲ. ಯಾಕಂದರೆ ಒಂದು ಬೌಂಡ್ರಿ ಇನ್ನೊಂದು 6 ಹೊಡೆದ್ಬಿಟ್ಟಿದ್ರೆ ಖಂಡಿತವಾಗ್ಲೂ ಸೆಂಚುರಿ ಆಗ್ತಿತ್ತು. ಅದನ್ನು ನಮ್ಮ ಕೊಹ್ಲಿ ಅವ್ರನ್ನ ನೋಡಿ ಕಲಿಬೇಕು ಇವರು. ಬಟ್ ಡಿಕಾಕ್ ಅವ್ರ ಬ್ಯಾಟಿಂಗು, ರಘುವಂಶಿ ತುಂಬ ಯಂಗ್ ಪ್ಲೇಯರ್, ತುಂಬ ಚೆನ್ನಾಗಿ ಸಾಥ್ ಕೊಟ್ಟರು. ನಿನ್ನೆ KKR ಆ್ಯಸ್ ಅ ಚಾಂಪಿಯನ್, ನಾನು ಯಾಕೆ ಚಾಂಪಿಯನ್ ಅನ್ನೋದನ್ನು ಮತ್ತೊಮ್ಮೆ ತೋರಿಸಿದೆ. ಬ್ಯಾಟಿಂಗ್ ಮತ್ತು ಬಾಲಿಂಗ್ ಎರಡರಲ್ಲೂ ಕೂಡ ತುಂಬ ಚೆನ್ನಾಗಿ ಒಂದು ಏನು ಕಾರ್ಯ ಕಾಣಿಸ್ತು ನಿನ್ನೆ. ಖಂಡಿತವಾಗ್ಲೂ KKR ಒಳ್ಳೆ ಆಟ ಆಡಿದರು. ಎಸ್. ಇನ್ನು ಮಂಜು ಅವರೇ, ನೀವು ನೆನ್ನೆ ಹೇಳಿದ್ರಿ RCB ಬಿಟ್ಟರೆ ನಂಗೆ ಸೆಕೆಂಡ್ ಫೇವ್ರೆಟ್ ಟೀಮ್ KKR ಅಂತ. ಸೊ KKR ಗೆಲ್ಲುತ್ತೆ, KKR ಗೆಲ್ಲಬೇಕು ಅಂತಲೂ ಹೇಳಿದ್ರಿ. ಸೊ ನಿನ್ನೆ ಮ್ಯಾಚ್ ಹೇಗಿತ್ತು ನಿಮಗೆ? ಹೆಂಗೆ ಯಾಕೆ ಹೇಳಿದೆ ಮೇಡಮ್ ಅಂತಂದರೆ, ಅಲ್ಲಿ ನನಗೆ ರಸಲ್ ತುಂಬ ಇಷ್ಟ. ಆಮೇಲೆ ಅದಾದಮೇಲೆ ಕನ್ನಡಿಗರು ಅಂತ ನೆಕ್ಸ್ಟ್ ಟೀಮಲ್ಲಿ ಏನಾದರೂ ನಾನು ನೋಡೋದಾದರೆ, ಸ್ಟಾರ್ಟಿಂಗಿಂದನೂ ರಾಬಿನ್ ಉತ್ತಪ್ಪ ನೋಡಿದೆ, ಮನೀಶ್ ಪಾಂಡೆನ್ ನೋಡಿದೆ, ಪ್ರಸಿದ್ಧ ಕೃಷ್ಣನ್ ನೋಡಿದೆ, ಈಗ ವರುಣ್ ಚಕ್ರವರ್ತಿ ರೀಸೆಂಟಾಗಿ ಮಿಂಚ್ತಾ ಇರೋದು ನೋಡಿದೆ. ಸೊ ಇವ್ರನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಕನ್ನಡಾಭಿಮಾನ ಒಂದು ಬರುತ್ತೆ, ಇನ್ನೊಂದು ಫೇವ್ರೆಟ್ ಪ್ಲೇಯರ್ ಅಂತಲೂ ಬರ್ತವೆ. ಅಲ್ಲಿ ನನಗೆ ರಸಲ್ ತುಂಬ ಇಷ್ಟ. ಸೊ ಆ ಒಂದು ತಂಡನ ಯಾಕೆ ಇಷ್ಟಪಡ್ತೀನಿ ಅಂದರೆ, ಅವರು ಒಂಥರ ಹೆಂಗೆ ಅಂದರೆ ಹಾರ್ಡ್ ಕೋರ್, ಹೆಂಗೆ ಅಂದರೆ ತುಂಬ ಫೈಟ್ ಕೊಟ್ಟು ಆಡೋವಂಥ ವ್ಯಕ್ತಿಗಳು. ಈ ರಸಲ್ ಯಾವ್ಯಾವ ಟೈಮಲ್ಲಿ ಆಡಿದ್ದಾರೆ ಅಂತಂದರೆ, ತುಂಬ ನೆಕ್ ಮೂಮೆಂಟಲ್ಲ, ಸೋಲೋ ಮೂಮೆಂಟ್ನ ಎಷ್ಟೋ ಮ್ಯಾಚ್ಗಳನ್ನ ಗೆಲ್ಲಿಸಿರೋಂಥ ಸಿಂಗಲ್ ಹ್ಯಾಂಡೆಡ್ ವ್ಯಕ್ತಿ ರಸಲ್. ಅದಕ್ಕೋಸ್ಕರ ನಾನು KKR ವಿನ್ ಆಗುತ್ತೆ ಅಂತ ಹೇಳಿದೆ, KKR ಇಷ್ಟನೋ ಅಂತ ಹೇಳಿದೆ. ತುಂಬ ಹೆಂಗೆ ಅಂತಂದರೆ ಆಲ್ರೌಂಡ್ರು ಜಾಸ್ತಿ ಇದ್ದಾರೆ. ಇನ್ನೊಂದೇನು ಅಂತಂದರೆ, ನಾನು ಯಾವ ಟೈಮಲ್ಲಿ ಆಡಿದರೆ ನಾನು ಯಾವ ಟೈಮಲ್ಲಿ ರನ್ ಮಾಡ್ಬೋದು ಅನ್ನೋದೊಂದು ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಎಕ್ಸ್ಪೀರಿಯನ್ಸ್ಡ್ ಕ್ಯಾಪ್ಟನ್ ಬೇರೆ. ಇಲ್ಲಿ ಇನ್ಎಕ್ಸ್ಪೀರಿಯನ್ಸ್ಡ್ ಕ್ಯಾಪ್ಟನ್ಗಿಂತ ಎಕ್ಸ್ಪೀರಿಯನ್ಸ್ಡ್ ಕ್ಯಾಪ್ಟನ್ ಪಾಸ್ ಆಯಿತು. RCB ಮೇಲೂ ಚೆನ್ನಾಗಿ ಆಡಿದ್ರು, ಇಲ್ಲೂ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡಿದ್ರು. ಇಲ್ಲಿ ರಿಯಾನ್ ಪರಾಗ್ ಸರ್ ಹೇಳ್ದಂಗೆ, ರಿಯಾನ್ ಪರಾಗ್ ಬ್ಯಾಟಿಂಗ್ದು ಆರ್ಡರ್ಸ್ಗಳು ತುಂಬ ಗೊಂದಲಮಯವಾಗಿತ್ತು RR ಕಡೆ. ನೆಕ್ಸ್ಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಜೈಸ್ವಾಲು ಸ್ಯಾಮ್ಸನ್ ಬಂದರು, ಅದಾದಮೇಲೆ ರಿಯಾನ್ ಪರಾಗ್ ಇಳಿದ್ಬಿಟ್ರು ಒಂದೇ ಸಲ ಡೌನ್. ಮತ್ತು ಆಮೇಲೆ ಧ್ರುವ ಜುರಲ್ ಬರಬೇಕಿತ್ತು. ಆಮೇಲೆ ಅವರೊಬ್ಬರು ಬಿಟ್ಟರೆ ಬೇರೆ ಯಾರೂ ನಾನು ಒಳ್ಳೆ ಆಟನ ನೋಡಲಿಲ್ಲ. ಈ ಕಡೆ ಅಷ್ಟೇ ಬೌಲಿಂಗ್ ಮತ್ತೆ ವೈಫಲ್ಯ ಕಾಣ್ತು. ಯಾಕಂದರೆ ಜಾಫ್ರಾ ಆರ್ಚರ್ ಕಡೆ ಇನ್ನೂ ಬೌಲಿಂಗ್ ಇತ್ತು. 2.3 ಬಾಲ್ ಏನೋ ಮಾಡಿಸಿದ್ರು.
ಇನ್ನೂ 3 ಬಾಲ್ ಮಾಡಿಸ್ಬೋದಿತ್ತು. ಅದಾದಮೇಲೆ ರಿಯಾನ್ ಪರಾಗೆ ಕ್ಯಾಪ್ಟನ್ಸಿ ತಗೊಂಡು ಅವರೇ 4 ಓವರು ಅವರೇ ಹಾಕ್ಬಿಟ್ರು. ಎಲ್ಲೋ ಒಂದು ಕಡೆ ಬೌಲಿಂಗಲ್ಲೂ ಬ್ಯಾಟಿಂಗಲ್ಲೂ ಏನು ಹೊಂದಾಣಿಕೆ ಇಲ್ವಾ ಆರ್ ಕಡೆ ಅನ್ನೋದೊಂದು ಕಾಡ್ತಾ ಇತ್ತು. ಈ ಕಡೆ ಸರಿ ಹೇಳ್ದಂಗೆ ವರುಣ್ ಚಕ್ರವರ್ತಿ ತುಂಬ ಚೆನ್ನಾಗಿ ಫಾರ್ಮಿಗೆ ಬಂದರು. ನಾನು RCB ಕಡೆ ಹೊಡೆಸ್ಕೊಂಡ್ರಿ ಇವರು. ನೆಕ್ಸ್ಟು ಹಂಗೆ ಹೊಡೆದ್ರು ರಿಯಾನ್ ಪರಾಗು. ಫಸ್ಟ್ ಬಾಲೇ ಹೊಡೆದ್ಬಿಟ್ರು. ನೆಕ್ಸ್ಟ್ ಬಾಲು ಹೊಡಿತಾರೆ ಇವರು ಅಂದ್ಕೊಂಡೆ. ನೆಕ್ಸ್ಟ್ ಬಾಲೇ ಕ್ಯಾಚ್ ಔಟ್ ಆದರು. ಸೊ ಅವಾಗ ಅಂದ್ಕೊಂಡೆ ಇವ್ರ ಬೌಲಿಂಗು ಚಾಂಪಿಯನ್ಸ್ ಲೀಗಲ್ಲಿ ಹೆಂಗಿದೆಯೋ ಅದೇ ಥರನೇ ಇದೆ. ಒಂದು ಗುಡ್ ಡೇ ಒಂದು ಬ್ಯಾಡ್ ಡೇ ಅಂತ ಅಂದ್ಕೊಂಡೆ. ಸೊ ಹೋಪ್ಫುಲಿ ನಿನ್ನೆ KKR ಗೆಲ್ತು ಮೇಡಮ್. ಖುಷಿ ಆಯಿತು. ತುಂಬ ಖುಷಿ ಆಯಿತು. ಸೊ ಇನ್ನು ಪಾಟೀಲ್ ಸರ್, ನಿನ್ನೆ ರಾಜಸ್ಥಾನ್ ರಾಯಲ್ಸ್ ಟೀಮ್ ಅವರು ಒಂಥರ ರನ್ಸ್ ಗಳಿಸೋಕೆ ಒಂಥರ ತುಂಬ ಪರದಾಟ ಪಡ್ತಾ ಇದ್ರು ಅಂತ ಹೇಳ್ಬೋದು. ಅದಕ್ಕೆ ಒಂದು ಮೇನ್ ಕಾರಣ ಅಂದರೆ KKR ಅವರ ಎಫೆಕ್ಟಿವ್ ಬೌಲಿಂಗ್. ಸೊ ಬೌಲಿಂಗ್ ಬಗ್ಗೆ ಏನು ಹೇಳ್ತೀರಾ? KKR ಬೌಲಿಂಗ್ ತುಂಬ ಇಂಪ್ರೆಸಿವ್ ಆಗಿತ್ತು. ಒಂದು ರಾಜಸ್ಥಾನ್ ಅಂದರೆ ಅವ್ರ ನೆಲದಲ್ಲಿ ಅವರು ಇಷ್ಟು ಈಸಿಯಾಗಿ ಬಿಟ್ಕೊಟ್ಟಿದ್ದು ನಾನು ಒಂದು 3-4 ಸೀಸನಲ್ಲಿ ನೋಡೇ ಇಲ್ಲ. ಅವ್ರ ನೆಲದಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಅವರು. ನಾನು ನಿನ್ನೆ ಕೂಡ ಅದನ್ನು ಹೇಳ್ತಾ ಇದ್ದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಖಂಡಿತವಾಗ್ಲೂ 190-200 ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ಅಂತ ಬ್ಯಾಟಿಂಗ್ ಲೈನಪ್ಪು ಇತ್ತು, ಬಟ್ ಅದಾಗಲಿಲ್ಲ. ಅದಕ್ಕೆ ಕಾರಣ ನೀವು ಹೇಳ್ದಂಗೆ KKR ಅವರ ಒಂದು ಬೌಲಿಂಗ್. ಇದನ್ನು ಎಲ್ಲಿ ಕಲ್ತಿದ್ದು ಅಂತಂದರೆ RCB ವಿರುದ್ಧ ಅವರ ಒಂದು ಸೋಲು ಇತ್ತಲ್ಲ, ಎಲ್ಲಿ ಮೈನಸ್ಗಳನ್ನು ಮಾಡಿದ್ವಿ ಅನ್ನೋದನ್ನು ತುಂಬ ಚೆನ್ನಾಗಿ ಅದನ್ನು ಕಲ್ತ್ಕೊಂಡು ವಾಪಸ್ ಅದನ್ನು ಕಮ್ಬ್ಯಾಕ್ ಮಾಡಿಕೊಂಡ್ರು. ಬಟ್ ನೋಡಿ, ಅವರು ಅಂಥದ್ದು ತಪ್ಪುಗಳನ್ನು ಎಲ್ಲೂ ಮಾಡಲಿಲ್ಲ. ಬೇರೆ ಬೇರೆ ಬೌಲರ್ಸ್ಗಳಿಗೆ ಏನೂ ಕೊಡಲಿಲ್ಲ. ಅವರ ಮೇನ್ ಬೌಲರ್ಸ್ಗಳಿಗೆ ರನ್ ಹೊಡಿತಾ ಇಲ್ಲ ಅಂದಾಗ ಅವರು 6th ಬಾಲರ್ಗೆ ಹೋಗಲೇ ಇಲ್ಲ. ಅದೇ 5 ಬೌಲರ್ಗಳನ್ನು ಆಡಿಸಿ ತುಂಬ ಚೆನ್ನಾಗಿ ಆ ಒಂದು ಮ್ಯಾಚನ್ನು ಮುಗಿಸಿದ್ರು. ಅದರಲ್ಲೂ ಕನ್ನಡಿಗ ವರುಣ್ ಚಕ್ರವರ್ತಿ ಬಾಲಿಂಗ್ ಇತ್ತಲ್ಲ, ಆ ಒಂದು ಬಾಲಿಂಗ್ನ ಎದುರಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಎಲ್ರಿಗೂ. ಓಕೆ, ಈತನ 4 ಓವರಲ್ಲಿ ನಮಗೆ ರನ್ ಬೇಡ, ಉಳ್ದವ್ರನ್ನ ಹೊಡಿಯೋಣ, ಈ ಒಂದು ಮನಸ್ಥಿತಿ ಬಂದರು. ಹೇಗೆ ಅಂತಂದರೆ, ನಮಗೆ ಬೂಮ್ರಾ ಬಾಲಿಂಗ್ನಲ್ಲಿ ಹೊಡೆಯೋದು ಬೇಡಪ್ಪ, ಬೇರೆಯವ್ರ ಬಾಲಿಂಗಲ್ಲಿ ತಗೊಳ್ಳೋಣ ಅಂತ ಇಂಟರ್ನ್ಯಾಷನಲ್ ಮ್ಯಾಚ್ನಲ್ಲಿ ಹೆಂಗೆ ಅಂತಾರಲ್ಲ, ಹಾಗೆ ವರುಣ್ ಚಕ್ರವರ್ತಿ ಕಾಣಿಸ್ತಾ ಇದ್ರು ನನಗೆ. ಈ ಕುಲ್ದೀಪ್ ಯಾದವ್, ಚಾಹಲ್, ಆಮೇಲೆ ಅಶ್ವಿನ್ ಅವರು ರಿಟೈರ್ಮೆಂಟ್ ಆದಮೇಲೆ ಒಬ್ಬ ಮಿಸ್ಟ್ರಿ ನಮಗೆ ಬೌಲರ್ ಸಿಗ್ತಾರೆ ಅಂತಂದರೆ ಖಂಡಿತವಾಗ್ಲೂ ವರುಣ್ ಚಕ್ರವರ್ತಿ ಕಡೆಗೆ, ಇಂಟರ್ನ್ಯಾಷನಲ್ ಕಡೆಗೆ ನೋಡಬೇಕಂದ್ರೆ ಅವ್ರ ಹತ್ರ ನೋಡಬೇಕು. ತುಂಬ ಚೆನ್ನಾಗಿ ಬೌಲಿಂಗನ್ನು ಹಾಕಿದ್ರು. ಮತ್ತು ಸುನಿಲ್ ನಾರಾಯಣ್ ಅನುಪಸ್ಥಿತಿಯಲ್ಲಿ ಬಂದಂಥ ಮೊಹಿನ್ ಅಲಿ, ನನಗೆ ಅಂದ್ಕೊಂಡಿದ್ದೆ ಇವ್ನು ಯಾಕೆ ತೊಗೊಂಡ್ರಪ್ಪ, ಇನ್ನೊಬ್ಬ ಯಾರಾದರೂ ಬ್ಯಾಟ್ಸ್ಮನ್ ತೊಗೋಬೋದಾಗಿತ್ತು ಅಂತ ಅಂದ್ಕೊಂಡೆ. ಬ್ಯಾಟಿಂಗ್ನಲ್ಲಿ ಫೇಲ್ ಆದರೂ ಕೂಡ ಬಾಲಿಂಗ್ನಲ್ಲಿ ತುಂಬ ಚೆನ್ನಾಗಿ ಮಾಡಿದರು. 2 ವಿಕೆಟ್ ಕೂಡ ತೊಗೊಂಡ್ರು. 4 ಓವರಲ್ಲಿ ಕೇವಲ 23 ರನ್ ಕೊಟ್ಟರು. ತುಂಬ ಚೆನ್ನಾಗಿ ಮಾಡಿದರು. ಹರ್ಷಿತ್ ರಾಣಾ ಕೂಡ 2 ವಿಕೆಟ್ ತೊಗೊಂಡಿದ್ದಾರೆ, ವೈಭವ್ ಅವರ ಹಾಗೆ. ಒಂದು KKR ಅಂತ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದೇ ಬಾಲಿಂಗ್. ಅವ್ರ ಬ್ಯಾಟಿಂಗ್ ಹೆಂಗೆ ಸ್ಟ್ರಾಂಗು, ರಸೆಲ್ ಅಂತವರು, ಆಮೇಲೆ ರಿಂಕೂನ್ ಅಂತವರು, ಇಂಥವ್ರು ಇದ್ದಾಗ ಬಾಲಿಂಗ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಆ ತಂಡ ಒಂದು ಮೇಲುಗೈ ಅಂತೂ ಸಾಧಿಸುತ್ತೆ. ಅದನ್ನು ನಿನ್ನೆ ನಿರೂಪಿಸಿದ್ರೆ ಈಗ ನಾವು ಯಾಕೆ ಚಾಂಪಿಯನ್ ಅನ್ನೋದನ್ನು ಮುಂದಿನ ದಾರಿಗಳಲ್ಲಿ ಅವ್ರು ತೋರಿಸ್ತಾರೆ. ಯಾಕೆಂದರೆ ಸಿಂಗಲ್ ಹ್ಯಾಂಡ್ಲಿ ಗೆಲ್ಲಿಸುವಂಥ ಆಟಗಾರರ ಆ ತಂಡದಲ್ಲಿ ಇದ್ದಾರೆ. ಅದಕ್ಕೆ ಆ ತಂಡ ಅಷ್ಟೊಂದು ಫೇವ್ರೇಟ್ ಆಗಿರೋದು. ಖಂಡಿತವಾಗ್ಲೂ ಬಾಲಿಂಗ್ ಕೂಡ ಈ ರೀತಿಯಾಗಿ ಕಮ್ಬ್ಯಾಕ್ ಆಗಿರೋದ್ರಿಂದ ಎದುರಾಳಿಗೆ ಮುಂದಿನ ಪಂದ್ಯಗಳಲ್ಲಿ ಒಂದು ಸಿಗ್ನಲ್ ಅಂತೂ ಕೊಟ್ಟಿದ್ದಾರೆ. ನಾವು ಬ್ಯಾಟಿಂಗು ಸಹ ಇದ್ದೀವಿ, ಬಾಲಿಂಗು ಸಹ ಇದ್ದೀವಿ. ಆಲ್ರೌಂಡರ್ ನಮ್ಮ ಥರ ಯಾರ ಹತ್ರನೂ ಇಲ್ಲ. ಯಾಕಂದರೆ ರಿಂಕು ಸಿಂಗು ಹೊಡಿತಾನೆ, ಲಾಸ್ಟ್ 30 ರನ್ ಬೇಕಾದಾಗಲೂ ಗೆಲ್ಲಿಸುವಂಥ ಆಟಗಾರ. ಇನ್ನು 2 ಓವರಲ್ಲಿ 50 ರನ್ ಬೇಕಾದಾಗ ರಸೆಲ್ ಅಂತ ಆಟಗಾರರಿದ್ದಾರೆ. ಖಂಡಿತವಾಗ್ಲೂ ನನಗೆ ತುಂಬ ಇಂಪ್ರೆಸಿವ್ ಆಗಿ ಕಾಣಿಸೋದೆ KKR ಪ್ರತಿ ಈ ಸರಿನೂ ಹಾಗೆ ಇದೆ. ನೋಡೋಣ ಮುಂದೆ ಏನಾಗುತ್ತೆ. ಎಸ್ ಸರ್. ಸೊ ಇನ್ನು ಮಂಜು ಅವರೇ, ಇನ್ನು ಈ KKR ಗೆಲುವಿಗೆ ಬಹು ಮುಖ್ಯ ಪಾತ್ರ ವಹಿಸಿದ್ದು ಕ್ಲಿಂಟನ್ ಡಿ ಕಾಕ್ ಅಂತ ಹೇಳ್ಬೋದು. ಅವರು ಕೂಡ ಶ್ರೇಯಸ್ ಅಯ್ಯರ್ ಅವ್ರ ಥರ 3 ರನ್ಸ್ ಇರಬೇಕಾದ್ರೆ ಇನ್ನೇನು ಬರೀ 3 ರನ್ಸ್ ಇತ್ತು, ಸೆಂಚುರಿ ಆಗೋಕ್ಕೆ ಮಿಸ್ ಆಗಿದೆ. ಸೊ ಇವರ ಬ್ಯಾಟಿಂಗ್ ಬಗ್ಗೆ ನೀವೇನು ಹೇಳ್ತೀರಾ? ನಮಗೆ RCB ಮಾಜಿ ಪ್ಲೇಯರ್ ಅವರು. ಅವ್ರ ಆಟಗಳನ್ನ ಮುಂಬೈಲಿದ್ದಾಗಲೂ ನೋಡಿದ್ವಿ, ಲಕ್ನೋದಾಗಲೂ ಇದ್ದಾಗಲೂ ನೋಡಿದ್ವಿ, ಈಗ ರೀಸೆಂಟಾಗಿ KKR ಇದ್ದಾಗಲೂ ನೋಡಿದ್ವಿ. ಇಂಟರ್ನ್ಯಾಷನಲ್ ಮ್ಯಾಚ್ ಒಂದಾಗಲೂ ಅಷ್ಟೇ ತುಂಬ ಚೆನ್ನಾಗೇ ಅವ್ರ ಬ್ಯಾಟಿಂಗ್ ಒಂದ್ಸಲಿ ಸೆಟ್ ಆಯಿತು ಅಂತಂದರೆ ಸರ್ಗಳು ಹೇಳ್ದಂಗೆ ಫಿಟ್ಟಾಗಿ ಕೂರ್ತಾರೆ ಪ್ಲೇಸ್ಗಳಿಗೆ. ಬೆಸ್ಟ್ ಬ್ಯಾಟಿಂಗ್ ಲೈನಪ್ ಇರೋದು ಅಂದರೆ ನನ್ನ ಪ್ರಕಾರ KKR ಅಲ್ಲೇ. ಅಂದರೆ ನೋಡೋದಕ್ಕೆ ಮಾತ್ರ ಸಾಧಾರಣ ಕಂಡ್ರು ಒಳಗಡೆ ಅಜಾನಬಾಹು ಬ್ಯಾಟಿಂಗ್ ಲೈನಪ್ ಇದೆ. ಡಿಕಾಕ್ ಏನಾದರೂ ಸ್ಟಾರ್ಟಿಂಗಲ್ಲಿ ಏನಾದರೂ ಚೆನ್ನಾಗಿ ಸಾಥ್ ಕೊಟ್ಟು ಹೊಡಿತಾ ಸ್ಟಾರ್ಟ್ ಮಾಡೋದು ಅಂತಂದರೆ ಮಿನಿಮಮ್ 6 ಓವರಲ್ಲಿ ಏನಾದರೂ 100 ಹೊಡೆಯೋ ಕೆಪಾಸಿಟಿ ಆ ಒಂದು KKR ಟೀಮ್ಗೆ ಇರುತ್ತೆ. ಡಿಕಾಕ್ ಅಂತ ಬಂದಾಗ 97 ನೋಡೋದು ಒಂದು ಒಳ್ಳೆ ಗೆಲುವಿನ ಮಟ್ಟಕ್ಕೆ ಹೋದ್ರು. ಸರ್ ಹೇಳ್ದಂಗೆ 100 ಮಾಡ್ಕೋಬೋದಿತ್ತು. ಕೊಹ್ಲಿ ಥರ ಯಾರನ್ನೂ ಆಗಲ್ಲ ಅಂತಲೂ ಮಾತಾಡ್ಬೋದು. ಕೆಲವರು ಮಾತಾಡ್ತಾರೆ 100 ಮಾಡ್ಕೊಳೋಕ್ಕೆ ಕೊಹ್ಲಿನೇ ಬೇಕು, ಇನ್ನು ಸೆಲ್ಫ್ಲೆಸ್ ಕ್ರಿಕೆಟು, ಸೆಲ್ಫಿ ಕ್ರಿಕೆಟು ಆಡ್ತಾರೆ ಅಂತ ಏನೋ ತುಂಬ ಕಾಂಟ್ರಿಬ್ಯೂಷನ್ ಈಗ ಟ್ರೋಲ್ಗಳು ಆಗ್ತಾ ಇದೆ. ಈಗ ಪ್ರೆಸೆಂಟು ಶ್ರೇಯಸ್ ಅಯ್ಯರ್ನ ಕೊಹ್ಲಿಗೆ ಹೋಲಿಸೋದು, ಈಗ ಡಿಕಾಕ್ನ ಕೊಹ್ಲಿಗೆ ಹೋಲಿಸೋದು ಮಾಡ್ತಾ ಇದ್ದಾರೆ. ನೋಡಿ ಕಲೀರಿ, ಅದು ಏನೇನೋ ಬರ್ತಾ ಇದೆ. ಅಂಥ ಇದರಲ್ಲಿ ಡಿಕಾಕು ಟೀಮ್ಗೋಸ್ಕರ ಆಡಿದ್ರು, ಕೊಹ್ಲಿ ಟೀಮ್ಗೋಸ್ಕರ ಆಡಿದ್ರು, ಶ್ರೇಯಸ್ ಅಯ್ಯರ್ ಟೀಮ್ಗೋಸ್ಕರ ಆಡಿದ್ರು. ಸೊ ವೈಯಕ್ತಿಕ ಸ್ಕೋರು ಅಂತ ಬಂದಾಗ ಆ ಅನಿವಾರ್ಯತೆ ಏನು ಮಾಡೋಕ್ಕಾಗಲ್ಲ, ಒಂದು ಟೈಮಲ್ಲಿ ಮಾಡ್ಕೊಡ್ಲೇಬೇಕಾಗುತ್ತೆ. ಡಿಕಾಕ್ತು ದಿ ಬೆಸ್ಟ್ ಬ್ಯಾಟಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಫಸ್ಟ್ ಮ್ಯಾಚಲ್ಲಿ ನಾವು ಬೈದಿದ್ವಿ, ಇವ್ನು ಬಂದ ಬ್ಯಾಟಿಂಗ್ ಆಡಲಿಲ್ಲಪ್ಪ, ನಮ್ಮ RCB ಮೇಲೆ ಚೂರಾದರೂ ತೋರಿಸ್ಬೇಕಿತ್ತು ಅಂತ. ಸೊ ಅದು ಮರಳಿ ಕಮ್ಬ್ಯಾಕ್ ಆಗಿದ್ದಾರೆ. ದಿ ಬೆಸ್ಟ್ ಅಂತ ಹೇಳ್ಬೋದು ಮೇಡಮ್ KKR. ಎಸ್ ಸರ್. ಸೊ ಇನ್ನು ಪಾಟೀಲ್ ಸರ್, ಇನ್ನು ರಾಜಸ್ಥಾನ್ ರಾಯಲ್ಸ್ ಕ್ಯಾಪ್ಟನ್ ಆಗಿ ರಿಯಾನ್ ಪರಾಗ್ ಅವರು ಸತತ 2ನೇ ಸಲ ಸೋಲನ್ನು ಅನುಭವಿಸಿದ್ದಾರೆ. ಸೊ ಇವಾಗ ಈ ರಿಯಾನ್ ಪರಾಗ್ ಅವರು ತಮ್ಮ ಟೀಮಲ್ಲಿ ಯಾವ
ಯಾವೆಲ್ಲ ಚೇಂಜಸ್ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳೋದಾದ್ರೆ? ಒಂದು ಏನು ಗೊತ್ತಾ, ಎರಡು ಸರಿ ಸೋತು ಅಂತ ನಾನು ಅಷ್ಟೊಂದೇನು ಬೇಯೋದಕ್ಕೆ ಹೋಗಲ್ಲ. ಪರಾಗೆ ಅವಕಾಶ ಖಂಡಿತವಾಗ್ಲೂ ಇದೆ, ಯಂಗ್ಸ್ಟರ್ಸ್ ಕೊಟ್ಟಿದ್ದಾರೆ ನೋಡಿ. ಮುಂಬೈ ಸತತ 5-6 ಮ್ಯಾಚ್ ಗೆದ್ದೆ ಕಪ್ಪೆ ಗೆದ್ದುಬಿಟ್ಟಿದೆ, ಹೇಳೋಕ್ಕಾಗಲ್ಲ ಯಾವ ತಂಡ ಯಾವಾಗ ಬೌನ್ಸ್ ಆಗುತ್ತೆ ಅಂತ ಹೇಳಿ. ಪರಾಗ್ಗೆ ಒಂದು ಕ್ಯಾಪ್ಟನ್ಸಿನ ಕೊಟ್ಟಿದ್ದು ಓಕೆ, ಪ್ಲಸ್ ಮೈನಸ್ಗಳನ್ನು ನೋಡೋದಕ್ಕೆ ಹೋದರೆ ಖಂಡಿತವಾಗ್ಲೂ ಸಂಜು ಸ್ಯಾಮ್ಸನ್ ಅಂತ ಆಟಗಾರರಿದ್ದರು. ಹಸರಂಗ ತುಂಬ ಎಕ್ಸ್ಪೀರಿಯನ್ಸ್ಡ್ ಆಟಗಾರ, ಆತನ ಕೊಡ್ಬೋದಾಗಿತ್ತು. ಹೆಟ್ಮೇರ್ ತುಂಬ ವರ್ಷಗಳಿಂದ ಅವ್ರ ಹತ್ರನೇ ಇದ್ದಾನೆ, ಅವ್ರಿಗೆ ಕೊಡ್ಬೋದಾಗಿತ್ತು. ಯಾಕೆ ಅವ್ರಿಗೆ ಕೊಟ್ಟರು ಗೊತ್ತಿಲ್ಲ. ಒಂದು ಚಾಣಕ್ಯತೆ ಖಂಡಿತವಾಗ್ಲೂ ನೋಡಿರ್ತಾರೆ. ನಮ್ಮ RCB ಹೋಲಿಸ್ಕೊಂಡ್ರು ಪತ್ತೇದಾರು ಇದ್ದಾರೆ, ಆ ರೀತಿಯಾಗಿ ಹೋಲಿಸ್ಕೊಂಡ್ರೆ ನಂಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದೇನು ತಪ್ಪನಿಸಿಲ್ಲ. ಬಟ್ ಅದನ್ನು ಉಳಿಸ್ಕೊಳ್ಳುವಂಥದ್ದು, ಯಾವ ಆಟಗಾರನ ಹೇಗೆ ಬಳಸ್ಕೊಳ್ಬೇಕು ಅನ್ನುವಂಥ ಕೌಶಲ್ಯತೆ ನಿಮಗೆ ಗ್ರೌಂಡಲ್ಲಿ ಸಿಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಇಂತಹ ಸೋಲುಗಳು ನಿಮ್ಗೆ ಕಾಣಿಸ್ತವೆ ನೋಡಿ. ರಾಜಸ್ಥಾನ ಅಂದ ತಕ್ಷಣ ನಾನು ಆವಾಗಲೇ ಹೇಳಿದೆ, ಅವ್ರ ಗ್ರೌಂಡಲ್ಲಿ ಅವ್ರು ತುಂಬ ಪವರ್ಫುಲ್. ಅವ್ರು ಸೋಲೋ ಮಾತೇ ಇಲ್ಲ. ನಾನು ಫಸ್ಟ್ ಬ್ಯಾಟಿಂಗ್ ಆಡಲಿ ಸೆಕೆಂಡ್ ಬ್ಯಾಟಿಂಗ್ ಆಡಲಿ ಕಳೆದ 2-3 ಸೀಸನ್ಗಳಲ್ಲಿ ನೋಡಿದ್ರಂತ ಅವ್ರು ಬರೀ ಗೆಲುವನ್ನೇ ತೆಗೆದುಕೊಂಡು ಬಂದಂಥವ್ರು. ಬಟ್ ಈ ಒಂದು ಸೀಸನ್ ಆರಂಭನೂ ಸರಿ ಇಲ್ಲ. ಆ ಕ್ಯಾಪ್ಟನ್ಸಿಗೆ ಒಂದು ಸ್ವಲ್ಪ ಎಲ್ಲೋ ಯಾಕೆ ಕೊಟ್ಟರು ಅನ್ನುವಂಥದ್ದನ್ನು ನಾವು ಹೊಡ್ತೀವಿ ನೋಡಿ. ಗೆದ್ದಾಗ ಯಾರು ಇದನ್ನ ಮಾಡಲ್ಲ, ಬೆಸ್ಟ್ ಈ ಪತ್ತೇದಾರಿಗೆ ಯಾರು ಬೈತಾರೆ? ಈಗ ಮೊದಲ ಪಂದ್ಯದಲ್ಲಿ ಹೆಂಗೆ ಹೊಡೆದು ಬಿಟ್ಟಿದ್ದಾರೆ, ಮಸ್ತ್ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಬಟ್ ಆ ಸೋತು ಈ ರೀತಿಯಾದಂಥ ಪರಿಸ್ಥಿತಿ ಬಂದಾಗ ಈ ರೀತಿಯಾದಂಥ ಒಂದು ಪ್ರಾಬ್ಲಮ್ಸ್ಗಳು ಬರುತ್ತೆ. ನಿಮಗೆ ಬ್ಯಾಟಿಂಗ್ನಲ್ಲಿ ವೈಫಲ್ಯ ಹೊಂದಿ ಅಥವಾ ಅಲ್ಲಿ ಬಾಲರ್ಸ್ಗಳಿಗೆ ಯಾವ ಮೂಮೆಂಟಲ್ಲಿ ಬಾಲಿಂಗ್ ಕೊಡಬೇಕು ಅಥವಾ ಸ್ಪಿನ್ನರ್ಗಳನ್ನು ಯಾವಾಗ ಯೂಸ್ ಮಾಡ್ಕೋಬೇಕು, ಡೆತ್ ಓವರ್ಸ್ನಲ್ಲಿ ಯಾರಿಗೆ ಹಾಕಿಸ್ಬೇಕು, ಈ ಒಂದು ಚಾಕಚಕ್ಯತೆ ಇರಲಿಲ್ಲ ಅಂದರೆ ಸೋಲ್ಗಳಾಗುತ್ತೆ. ಅದನ್ನು ನಿನ್ನೆ ನಾನು ನೋಡಿದೆ ನೋಡಿ. ಹಸರಂಗ ಅವ್ರನ್ನ ಅಲ್ಲಿ ಕಳಿಸುವಂಥ ಅವಶ್ಯಕತೆನೇ ಇರಲಿಲ್ಲ. ಹೆಟ್ಮೇರ್ನ ನೀವು ಎಷ್ಟು 6-7 ವಿಕೆಟ್ ಹೋದ್ಮೇಲೆ ಕಳಿಸ್ತೀರಿ ಅಂತಂದರೆ ಮತ್ತು ಇನ್ನೇನು ಅಲ್ಲಿ ಒಬ್ಬ ಬೆಸ್ಟ್ ಬ್ಯಾಟ್ಸ್ಮನ್ನ ನೀವು ಮಿಸ್ ಮಾಡ್ಕೊಂಡ್ರಿ, ವಿಕೆಟ್ನ ಉಳಿಸುವಂಥ ಆಟಗಾರನ ಮಿಸ್ ಮಾಡ್ಕೊಂಡ್ರಿ ನೋಡಿ. 1 ವಿಕೆಟ್ ಬೇಗ ಕಳ್ಕೊಂಡಿದ್ದಾರೆ. 67 ರನ್ ಆಗಿದೆ, ಅದು ಕೂಡ ಪವರ್ ಪ್ಲೇನಲ್ಲಿ 60 ರನ್ ಹೊಡೆದಿದ್ದಾರೆ. ಇಷ್ಟು ರನ್ ಇದ್ದಾಗ ಅಲ್ಲಿ ವಿಕೆಟ್ನ ಉಳಿಸ್ಕೊಂಡು ಒಂದು 4-5 ಓವರ್ಗಳನ್ನು ತಳಿ ಒಂದು 7-8 ಸರಾಸರಿಯಲ್ಲಿ ಬ್ಯಾಟಿಂಗ್ ರನ್ ಬಂದಿದ್ರೆ ಖಂಡಿತವಾಗ್ಲೂ ಅದೊಂದು ಬಿಗ್ ಸ್ಕೋರ್ ಮಾಡ್ತಿತ್ತು. ಬಟ್ ಈಗ ಬಂದವರು ಏನು ಗೊತ್ತಾ, ಎಲ್ರಿಗೂ 200 ದಾಟಿಸ್ಲೇಬೇಕು. ಇದೊಂದು ಹುಚ್ಚುತನ ಬೆಳ್ಕೊಂಡ್ಬಿಟ್ಟಿದೆ. ಅದನ್ನು ಮಾಡೋಕ್ಕೆ ಹೋಗಿ ಎಲ್ಲರೂ ಕೂಡ ಹೊಡಿಬಡಿ ಆಟ ಆಡೋದಕ್ಕೆ ಹೋಗಿ ವಿಕೆಟ್ನ ಒಪ್ಪಿಸಿದ್ರು ನೋಡಿ. ಯಾರು ಕೂಡ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಎಲ್ಲೂ ಬಂದಿಲ್ಲ. 33 ರನ್ಗೆ 1 ವಿಕೆಟ್ ಹೋದರೆ 67, 69, 76, 82, 110, 131, 138, 149 ಹೀಗೆ 9 ವಿಕೆಟ್ ಹೋಗಿದೆ. ಯಾವುದು ಕೂಡ ಒಂದು 50 ರನ್ ಪಾರ್ಟ್ನರ್ಶಿಪ್ ಕೂಡ ಇಲ್ಲ. ಇದೇ ತಂಡದ ಸೋಲಿಗೆ ಕಾರಣ ಆಗುತ್ತೆ ನೋಡಿ. ಒನ್ ಮ್ಯಾನ್ ಶೋ ನಾವೆಲ್ಲ ಒಪ್ತೀವಿ, ಆದರೆ ತಂಡಕ್ಕೆ ಅನುಕೂಲತೆ ಇದ್ದಾಗ ಒಂದು ಪಾರ್ಟ್ನರ್ಶಿಪ್ ಅಂತ ಬಂದಾಗ ಆ ತಂಡ ಬಿಗ್ ಸ್ಕೋರ್ ಮಾಡುತ್ತೆ. ಓಕೆ, 151 ಆಯಿತು. ಮತ್ತು ಅದ್ರ ಜೊತೆಗೆ KKR ಆರಂಭ ಮಾಡಿದ ರೀತಿ ಖಂಡಿತವಾಗ್ಲೂ ಅವರು ಕೂಡ ಸ್ಲೋ ಆಗೇನೆ ಆರಂಭ ಮಾಡಿದರು. ಮೊಯಿನ್ ಅಲಿಗಂತೂ ರನ್ನೇ ತೆಗೆಯೋದಕ್ಕೆ ಆಗ್ತಾನೆ ಇರಲಿಲ್ಲ, ತುಂಬ ಸ್ಲೋ ಆಗಿ ಆಡ್ತಾ ಇದ್ರು. ಡಿಕಾಕ್ ಒಂದು ಕಡೆ ಹೊಡಿತಾ ಇದ್ರು ಕೂಡ ಉಳಿದವ್ರಿಗೆ ಯಾರು ರನ್ ಕೊಡ್ತಾ ಇರಲಿಲ್ಲ. ತುಂಬ ಚೆನ್ನಾಗಿ ಆ ಡಿಕಾಕ್ನ ಒಬ್ಬರನ್ನ ಕಟ್ಟಿ ಹಾಕಿದ್ರೆ ಮ್ಯಾಚ್ ಎಲ್ಲೋ ಟರ್ನ್ ಆಗ್ತಿತ್ತೇನೋ, ಅದನ್ನು ರಿಯಾನ್ ಪರಾಗ್ ಎಲ್ಲೋ ಫೇಲ್ ಮಾಡಿದ್ರು. ಪ್ರಮುಖ ಸ್ಪಿನ್ನರ್ಗಳನ್ನು ಎಲ್ಲಿ ಆಡಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ಪ್ರತಿ ಒಂದು ಓವರ್ನಲ್ಲೂ ಕೂಡ ಬಾಲರ್ಗಳನ್ನ ಚೇಂಜ್ ಮಾಡ್ತಾ ಬ್ಯಾಟ್ಸ್ಮನ್ಗಳಿಗೆ ಗ್ರಿಪ್ ಕೊಟ್ಬಿಟ್ರು ಅಂತ ನನಗನ್ನಿಸ್ಬಿಡುತ್ತೆ. ಒಂದು RR ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡಿದೆ. ಚೇಂಜಸ್ ಖಂಡಿತವಾಗ್ಲೂ ಬೇಕು. ನೀವು ಹೇಳ್ದಂಗೆ ನಿಮ್ಮ ಬ್ಯಾಟಿಂಗ್ ಲೈನಪ್ನಲ್ಲಿ ಸ್ಟ್ರಾಂಗ್ ಮೂಮೆಂಟ್ಸ್ ಯಾವುದು ಅದನ್ನು ಕಲೆ ಹಾಕಿ ಅವ್ರನ್ನ 1, 2, 3, 4, 5 ಮಾಡಿಕೊಡಿ. ಇಲ್ಲ ಅಂತಂದರೆ ಯಾವಾಗಾದರೂ ಕಳಿಸ್ತೀನಿ. ಈಗ ನೀವು ಪ್ರತಿಯೊಬ್ಬರು KKR ಹಾಕೋಕ್ಕಲ್ಲ, ಏನೋ ಸುನಿಲ್ ನಾರಾಯಣ್ ಕಳಿಸ್ತೀನಿ, ಹಸರಂಗನ್ ಕಳಿಸ್ತೀನಿ, ಆಮೇಲೆ ಮೊಯಿನ್ ಅಲಿ ಬರ್ತಾರೆ, ಆ ಥರ ಎಲ್ಲ ಮ್ಯಾಚ್ಗಳಲ್ಲೂ ಸಕ್ಸಸ್ ಆಗೋಕ್ಕಾಗಲ್ಲ. ಒಂದು ಲೈನಪ್ನ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಅದು ಸಕ್ಸಸ್ ಆಗುತ್ತೆ. ರಾಹುಲ್ ದ್ರಾವಿಡ್ನಂಥವ್ರು ಇದ್ದಾಗ ಖಂಡಿತವಾಗ್ಲೂ ಈ ತಪ್ಪುಗಳಾಗಿದ್ದು ನನಗೆಲ್ಲೋ ಒಂದು ಕಡೆ ಆಶ್ಚರ್ಯ ತಂತು ನಿನ್ನೆ ಮ್ಯಾಚಲ್ಲಿ. ಎಸ್ ಸರ್. ಇನ್ನು ಮಂಜು ಅವರೇ, ಇನ್ನು ರಿಯಾನ್ ಪರಾಗ್ ಅವರ ಕ್ಯಾಪ್ಟನ್ಸಿ ಬಗ್ಗೆ, ಅವರು ಕ್ಯಾಪ್ಟನ್ ಆಗಿ ವಿಫಲ ಆಗ್ತಿದ್ದಾರಾ ಹೇಗೆ ಅಂತ? ಮೇಡಮ್, ಒಂದು ಬೌಲಿಂಗಲ್ಲಿ ಎಡುತ್ತಾ ಇದ್ದಾರೆ. ಅಂದರೆ ಬೌಲಿಂಗ್ ಲೈನಪ್ ಕೊಡೋದು, ಸರ್ ಹೇಳ್ದಂಗೆ ಬೌಲಿಂಗ್ ಲೈನಪ್ನ 1, 2, 3, 4 ಈಗ ಚೇಂಜಸ್ ಮಾಡೋದಕ್ಕಿಂತ ಸೊ ಬ್ಯಾಕ್ ಟು ಬ್ಯಾಕ್ ಅವ್ರನ್ನೇ ಈಗ 1 ಓವರ್ ಆಯಿತಾ, 1 ಓವರ್ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಓವರ್ ಅವ್ರನ್ನೇ ಹಾಕ್ಸಿದ್ರೆ ಎಷ್ಟು ಹೊಡಿಸ್ಕೋತಾರೆ? 6 ಬಾಲ್ಗೆ 6 6 ಹೊಡಿಸ್ಕೊಳಕ್ಕಾಗಲ್ಲ, 6 ಬಾಲ್ಗೆ 6 ಡಾಟ್ ಮಾಡೋಕ್ಕಾಗಲ್ಲ. ಸೊ ಅವಾಗ ಅಂಥ ಟೈಮಲ್ಲಿ ಇದ್ದಾಗ ಜೋಫ್ರಾ ಆಚಾರ್ನ್ ಅಂತ ಏನೋ ಒಂದು ಮ್ಯಾಚಲ್ಲಿ ಹೊಡಿಸ್ಕೊಂಡ್ರು, ನೆಕ್ಸ್ಟ್ ಮ್ಯಾಚಲ್ಲಿ ಕಮ್ ಬ್ಯಾಕ್ ಆಗೇ ಆಗ್ತಾರೆ. ಸೊ ಅಂಥ ಟೈಮಲ್ಲಿ 4 ಓವರ್ ಕಂಪ್ಲೀಟ್ ಮಾಡಿಸ್ಬೋದಿತ್ತು ಅವ್ರನ್ನ ಅಲ್ಲಿ ಕಂಪ್ಲೀಟ್ ಮಾಡಿಸಿಲ್ಲ, ಅದೊಂದು ತಪ್ಪಾಯಿತು. ಇನ್ನೊಂದೇನೆಂದರೆ ಇವರೇ ಇನಿಷಿಯೇಟಿವ್ ತಗೊಂಡು ಇವರೇ ಬೌಲಿಂಗ್ ಮಾಡಿದ್ರು, ಇವ್ರೂ ಅಷ್ಟು ಎಫೆಕ್ಟ್ ಆಗಲಿಲ್ಲ ರಿಯಾನ್ ಪರಾಗ್ ಅವರು. ಸೊ ಎಲ್ಲೋ ಒಂದು ಕಡೆ
ಇನ್ಎಕ್ಸ್ಪೀರಿಯನ್ಸ್ ಕಾಡ್ತಾ ಇದೆ ಇವ್ರಿಗೆ. ಸರ್ ಹೇಳ್ದಂಗೆ ರಾಹುಲ್ ದ್ರಾವಿಡ್ ಅಂತ ಕೋಚ್ ಇರೋ ಟೈಮಲ್ಲಿ ಹಿಂಗೆ ಬ್ಯಾಕ್ ಟು ಬ್ಯಾಕ್ ಸೋಲಾದರೆ ಸೊ ಅಲ್ಲಿ ತುಂಬ ಪ್ರೆಜರು ಕೋಚರ್ಗೂ ಬೀಳುತ್ತೆ, ಕ್ಯಾಪ್ಟನ್ಗೂ ಬೀಳುತ್ತೆ, ಪ್ಲೇಯರ್ ಮೇಲೂ ಬೀಳುತ್ತೆ. ಸೊ ತಪ್ಪು ಎಲ್ಲರೂ ಮಾಡ್ತಾರೆ, ತಪ್ಪು ಒಬ್ರು ಮಾಡಿದ್ರೆ ತಪ್ಪಲ್ಲ, ಟೀಮು ಅಂತ ಬಂದಾಗ ಟೀಮ್ ಎಲ್ಲ ಸೇರ್ಕೊಂಡು ಮಾಡುತ್ತೆ. ಅಲ್ಲಿ ಬ್ಯಾಟಿಂಗ್ ಲೈನಲ್ಲಿ ತಪ್ಪಿದೆಯಾ, ಬೌಲಿಂಗ್ ಲೈನಲ್ಲಿ ತಪ್ಪಿದೆಯಾ, ಕ್ಯಾಪ್ಟನ್ಸಿಲೇ ತಪ್ಪಿದೆಯಾ. ಸೊ ಟೋಟಲಾಗಿ ನೋಡೋದಾದರೆ ರಿಯಾನ್ ಪರಾಗು ನಾಯಕತ್ವ ವಹಿಸ್ಕೊಂಡ್ಮೇಲೆ ಮೇಯ್ನ್ ಬರೋದೇ ಅವರು. ಆ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಈಗ ಸರ್ ಹೇಳ್ದಂಗೆ 1 2 3 4 ಈಗ ಎಟ್ಮೇರ್ನ 7ನೇ ಸ್ಥಾನದಲ್ಲಿ ಕಳಿಸೋವಂಥ ಅವಶ್ಯಕತೆ ಇರಲಿಲ್ಲ. ಅವರು ಇಂಟರ್ನ್ಯಾಷನಲ್ ಟೀಮಲ್ಲಿ ಆಡೋದು 4ನೇ ಪ್ಲೇಸಲ್ಲಿ ಆಡೋದು. ಅವರು 4ನೇ ಪ್ಲೇಸಲ್ಲಿ ಬಂದಾಗ ಎಂತೆಂಥ ಮ್ಯಾಚ್ ಆಡಿದ್ದಾರೆ, 100 ಎಲ್ಲ ಹೊಡೆದಿದ್ದಾರೆ. ಅಂಥ ವ್ಯಕ್ತಿನ ನೀವು 7ನೇ ಪ್ಲೇಸಲ್ಲಿ ಕಳಿಸಿದಾಗ ಅವ್ರ ಮನಸ್ಥಿತಿ ಹೆಂಗಾಗಿರ್ಬೇಡ, ಅವ್ರ ಬ್ಯಾಟಿಂಗ್ ಲೈನಪ್ ಮನಸ್ಥಿತಿ ಹೆಂಗಾಗಿರ್ಬೇಡ. ಟೋಟಲಾಗಿ ಹೇಳ್ಬೇಕು ಅಂತಂದರೆ ಎಟ್ಮೇರ್ನ ಒಂದು 4ನೇ ಪ್ಲೇಸಲ್ಲಿ ಕಳಿಸೋದು ತುಂಬ ಬೆಟ್ರು. ಧ್ರುವ ಜುರಾಲ್ ನಂಬರ್ 3 ಬಂದು ಇವ್ರು ತುಂಬ ರಿಯಾನ್ ಪರಾಗ್ನ ತುಂಬ ಮ್ಯಾಚ್ಗಳು ನೋಡಿದ್ದೀವಿ ನಾವು. 6ನೇ ಬ್ಯಾಟ್ಸ್ಮನ್ ಬಂದು ಆಡಿರೋದು ತುಂಬ ಮ್ಯಾಚ್ಗಳು ನೋಡಿದ್ದೀವಿ. ಇದೇ ತೆವಾಟಿಯಾ ರಿಯಾನ್ ಪರಾಗ್ ಆಡೋ ಟೈಮಲ್ಲಿ ಕೊನೆ ಮ್ಯಾಚಲ್ಲಿ ತೆವಾಟಿಯಾ ಫಸ್ಟ್ ಬಂದು ಆಮೇಲೆ ಲಾಸ್ಟಲ್ಲಿ ಬಂದು ರಿಯಾನ್ ಪರಾಗ್ ಎಷ್ಟೋ ಮ್ಯಾಚ್ಗಳು ಗೆಲ್ಲಿಸಿದ್ರೆ ಆ ಒಂದು ಮೆಂಟಾಲಿಟಿ ಎಲ್ಲೋಯ್ತು. ಕ್ಯಾಪ್ಟನ್ ಆದ ತಕ್ಷಣ ನಂಬರ್ 2 ಡೌನೇ ಬರಬೇಕು ಅಂತ ಏನಿತ್ತು, ಅದು ಎಲ್ಲೋ ಮಿಸ್ ಆಯಿತು ಅಂತ ನಾನು ಹೇಳ್ತೀನಿ. ಎಸ್ ಸರ್. ಸೊ ಇನ್ನು ಇದಿಷ್ಟು ನಿನ್ನೆ ಮ್ಯಾಚ್ ಬಗ್ಗೆ ಆಯಿತು. ಇನ್ನು ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಮುಖಾಮುಖಿ ಆಗ್ತಾ ಇದೆ. ಇನ್ನು ಪಾಟೀಲ್ ಸರ್, ನಿಮ್ಮಿಂದ ಸ್ಟಾರ್ಟ್ ಮಾಡೋದಾದರೆ, ಇನ್ನು IPL ಎಲ್ಲ ಟೀಮ್ಗೂ ಕಂಪೇರ್ ಮಾಡಿದ್ರೆ ಅತ್ಯಂತ ಬಲಾಢ್ಯ ಬ್ಯಾಟಿಂಗ್ ಹೊಂದಿರುವಂತಹ ಟೀಮ್ ಅಂದರೆ ಅದು ಸನ್ರೈಸರ್ಸ್ ಅಂತ. ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ, ಸನ್ರೈಸರ್ಸ್ ಬದಲು ರನ್ ರೈಸರ್ಸ್ ಅಂತ ಅವ್ರನ್ನ ಕರಿಬೋದು, ಯಾಕಂದರೆ ಗರಿಷ್ಠ ರನ್ಸ್ನ ಅವರು ಮಾಡಿದರು ಲಾಸ್ಟ್ ಇದರಲ್ಲಿ. ಸೊ ಇವತ್ತಿನ ಮ್ಯಾಚ್ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ನಡುವೆ ಹೇಗಿರ್ಬೋದು ಅಂತ? ಒಂದು ಸನ್ರೈಸರ್ಸ್ ನೋಡಿದ್ರೆ ಎಲ್ಲ ತಂಡಕ್ಕೂ ಈಗ ಹೆದರಿಕೆ. ಹೌದು. ಏನಂತಂದ್ರೆ ಮೊದಲ ಪಂದ್ಯದಲ್ಲಿ 286. ಈಗ ನೋಡಿ 2024 ಇಂದ ಇಲ್ಲಿವರೆಗೂ ಕೂಡ 260+ 7 ಸರಿ ಹೊಡೆದಿದ್ದಾರೆ. ಅದರಲ್ಲಿ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಇವು SRH ಕಡೆನೇ ಇರೋದ್ರಿಂದ ನನಗನ್ಸಿದ ಮಟ್ಟಿಗೆ SRH ಒಂದ್ಸರಿ ಪುಟಿದ್ರು ಅಂದರೆ 250 ಅವ್ರದ್ದು ಟಾರ್ಗೆಟು, ಅದ್ರ ಮೇಲೆ ಹೆಚ್ಚಿಗೆ ಏನು ರನ್ ಬರುತ್ತಲ್ಲ ಅದು ಬೋನಸ್, ಈ ಥರ ತಿಳ್ಕೊಂಡ್ಬಿಟ್ಟವ್ರು ಅವರು. ಬಂದವರೆಲ್ಲ ಹಿಟ್ ಮಾಡೋದು, ಯಾಕಂದರೆ ಬ್ಯಾಟಿಂಗ್ ಲೈನಪ್ ಅಷ್ಟೊಂದು ಸ್ಟ್ರಾಂಗ್ ಆಗಿರುವಾಗ ನೀವು ಸ್ಟ್ಯಾಂಡ್ ಆಗಿ ಒಂದು 30 ಬಾಲು 40 ರನ್ನು ಅಥವಾ ಈ ಥರ ಅವಶ್ಯಕತೆ ಇಲ್ಲ. ಯಾಕಂದರೆ ಎಂತೆಂಥವ್ರು ಇದ್ದಾರೆ. ಅಭಿಷೇಕ್ ಶರ್ಮಾ ಈಗ T20ಯಲ್ಲಿ ನಂಬರ್ 1, ನನಗೆ ನಂಬರ್ 1 ಬ್ಯಾಟರ್ ಆಗಿ ಇಂಡಿಯಾ ಯಂಗ್ಸ್ಟರ್ಸಲ್ಲಿ ಕಾಣಿಸ್ತಾ ಇರೋದು ಅಭಿಷೇಕ್ ಶರ್ಮಾ. ಅಂಥ ಆಟಗಾರ ನಿಮ್ಗೆ ಓಪನಿಂಗಲ್ಲಿ ಸಿಗ್ತಾ ಇದ್ದಾರೆ. ಹೆಡ್ ಬಗ್ಗೆ ಹೇಳ್ಬೇಕಾ, ಇಂಡಿಯಾ ತಲೆ ಬೇನೆ ಅಂತ ಅವರಿದ್ದಾರೆ. ಕಿಶನ್ ಅಂತ ಆಟಗಾರ ಅವ್ರಿಗೆ ಹೋಗಿರೋದು ಒಂದು ದೊಡ್ಡ ಅದೃಷ್ಟ, ಮುಂಬೈ ಅವರಿಗೆ ನತದೃಷ್ಟ ಅಷ್ಟೇ. ಆಮೇಲೆ ನಿತೀಶ್ ರೆಡ್ಡಿ ಆಗಿರ್ಬೋದು, ಕ್ಲಸೆನ್ ಅಂತ ಆಟಗಾರರು, ಆಸ್ ಅ ಫಿನಿಷರ್ ಆಗಿ ಕ್ಲಸೆನ್ ಅಂತವ್ರು ಇದ್ದಾಗ ಆ ತಂಡಕ್ಕೆ ಇನ್ನೇನು ಬೇಕು. ಅಭಿನವ್ ಮನೋಹರ್ ಇದ್ದಾರೆ. ಒಂದು ಲೆಕ್ಕಾಚಾರದಲ್ಲಿ ಇವ್ರನ್ನ ಸೋಲಿಸೋದು ಅಂತಂದ್ರೆ ಒಂದು ಬಂಡೆನ ಕೂತ್ಕೊಂಡು ಚಿಕ್ಕ ಸ್ಪೂನಿಂದ ಹೊಡೆದಂಗೆ ಅಷ್ಟೇ, ಹೆಂಗೆ ಸೋಲ್ಸೋಕ್ಕಾಗತ್ತೆ. ಅಷ್ಟು ಚೆನ್ನಾಗಿದೆ ಬ್ಯಾಟಿಂಗ್ ಲೈನಪ್. ಇವ್ರನ್ನ ಸೋಲ್ಸಿದ್ರೆ ಹೆಂಗೆ ಅಂತಂದ್ರೆ ಇವ್ರಿಗೆ ಬ್ಯಾಟಿಂಗ್ ಫಸ್ಟ್ ಕೊಟ್ಟು ಇವ್ರನ್ನೇನಾದರೂ ನಾವು ಸೆಕೆಂಡ್ ಬ್ಯಾಟಿಂಗ್ ಆಡಿ ಅವ್ರ ಬಾಲಿಂಗ್ನ ಹಿಟ್ ಮಾಡಿ ದೊಡ್ಡ ರನ್ನನ್ನು ಗಳಿಸ್ಬೇಕು. ಅಕಸ್ಮಾತಾಗಿ ಚೇಸಿಂಗ್ ಅಂತ ಬಂದರೆ ಅದು ಕೂಡ ಹೈದರಾಬಾದ್ ಪಿಚ್ಚಲ್ಲಿ ನೀವು 250 ಹೊಡೆದ್ರು ಕೂಡ ಇವ್ರು ಹೊಡೆಯುವಂಥ ತಾಕತ್ತಂತೂ ಖಂಡಿತವಾಗ್ಲೂ ಇದೆ. ಬಟ್ ಒಂದು ಸ್ವಲ್ಪ ಬಾಲಿಂಗ್ನಲ್ಲಿ ನನಗೆ ಎಲ್ಲೋ ಮೈನಸ್ ಕಾಣಿಸುತ್ತೆ. SRHದು ಮೊದಲ ಪಂದ್ಯದಲ್ಲಿ ನಮ್ಮ ಕ್ಯಾಪ್ಟನ್ನೇ ತುಂಬ ರನ್ಗಳನ್ನು ಕೊಟ್ಟರು. 4 ಓವರಲ್ಲಿ 60 ರನ್ ಕೊಟ್ಟಿದ್ದಾರೆ. ಇದ್ದಿದ್ರಲ್ಲೇ ಬೆಟ್ರು ಅಂತಂದರೆ ನಮ್ಮ RCB ಆಡಿದಂಥ ಹರ್ಷಲ್ ಪಟೇಲ್ 2 ವಿಕೆಟ್ ತೊಗೊಂಡಿದ್ರು. ಶಮಿ ಕೂಡ ನನಗೇನು ಅಷ್ಟೊಂದು ಏನು ಇಂಪ್ರೆಸಿವ್ ಕಾಣಿಸ್ಲಿಲ್ಲ. ಜಂಪಾ ಕೂಡ ಜಾಸ್ತಿ ರನ್ ಕೊಟ್ಟರು ಮೊದಲ ಪಂದ್ಯದಲ್ಲಿ. ಬಾಲಿಂಗ್ ಸ್ವಲ್ಪ ವೀಕ್ ಇದೆ ಖಂಡಿತವಾಗ್ಲೂ SRHದು, ಆದರೆ ಬ್ಯಾಟಿಂಗ್ ಲೈನಪ್ನಲ್ಲಿ ಸೂಪರ್ ಆಗಿದೆ. ಇನ್ನು LSGಗೆ ಬಂದರೆ ಮೊದಲ ಪಂದ್ಯ ಗೆಲ್ಲುವಂಥ ಪಂದ್ಯವನ್ನು ಕೈ ಬಿಟ್ಟರು. ಪಂತ್ಗೆ ಈಗ 27 ಕೋಟಿ ರೂಪಾಯಿ ಸವಾಲಿಗ. ಅಕಸ್ಮಾತ್ ಈ ಪಂದ್ಯದಲ್ಲೂ ಇದನ್ನ ಮಾಡಿದ್ರೆ ಅವ್ರ ಓನರ್ ಮೊದಲು ಅಲ್ಲಿ ಪಿಚ್ ಹೊರಗಡೆ ಕ್ಲಾಸ್ ತಗೊಂಡಿದ್ರು, ಪಿಚ್ ಒಳಗಡೆ ಹೋಗ್ಬಿಡು ಅನ್ನೋ ಥರ ಆಗತ್ತೆ. ಒಂದು ಅವರ ಈ ಥರ ಸೋತು ಏನಾದರೂ ಓನರ್ ಮುಖ ಏನಾದರೂ ಡಲ್ ಆಗಿ ಹಿಂಗೇನಾದರೂ ಮಾಡಿದರೆ ಖಂಡಿತವಾಗ್ಲೂ KL ರಾಹುಲ್ ಅಭಿಮಾನಿಗಳಿಗಂತೂ ಒಂದು ಮನಸ್ಸಲ್ಲಿ ಏನೋ ಒಂಥರ ಖುಷಿ, ನನ್ನ ಮಗನಿಗೆ ಆಗಬೇಕಾಗಿತ್ತು ಇವನಿಗೆ ಅಂತ ಹೇಳಿ. ಬಟ್ ಬ್ಯಾಟಿಂಗ್ ಚೆನ್ನಾಗಿದೆ ಅವ್ರದ್ದು. ಮಿಚೆಲ್ ಮಾರ್ಷು, ಪೂರನ್ನು, ಪಂತು, ಮಿಲ್ಲರು, ಇಲ್ಲಿ ತನ ಮಕ್ರಮ್ ಕೂಡ ಆರಂಭದಲ್ಲಿ ಬರ್ತಾರೆ. ಬ್ಯಾಟಿಂಗ್ ತುಂಬ ಚೆನ್ನಾಗಿದೆ. ಬಟ್ ಬಾಲಿಂಗ್ ತುಂಬ ವೀಕ್ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಇದ್ದಿದ್ರಲ್ಲೇ ಮತ್ತು ನನಗೆ ಆ 5-6 ಜನ ಬಾಲರ್ಗಳಲ್ಲಿ ದಿಗ್ವೇಶ್ ರತಿ ತುಂಬ ಇಂಪ್ರೆಸಿವ್ ಕಾಣಿಸಿದ್ರು ಕಳೆದ ಪಂದ್ಯದಲ್ಲಿ. ಸುನಿಲ್ ನಾರಾಯಣ್ ಥರನೇ ಬಂದು ಬಾಲಿಂಗನ್ನು ಮಾಡಿದಂಥ ರೀತಿ ನನಗೆ ಅವರು ಈ ಒಂದು ಸೀರೀಸ್ನಲ್ಲಿ ಅಥವಾ ಈ ಒಂದು IPL ಟೂರ್ನಿಯಲ್ಲಿ ತುಂಬ ಸಕ್ಸಸ್ ಕಾಣುವಂಥ ಒಬ್ಬ ಮಿಸ್ಟ್ರಿ ಸ್ಪಿನ್ನರ್ ಅಂತ ನನಗೆ ಅನ್ನಿಸ್ತಾ ಇದೆ. ಚಕ್ರವರ್ತಿ ಥರನೇ ಅವ್ರದ್ದು ಒಂದು ಸ್ವಲ್ಪ ಚೆಂಡು ಎದುರಾಳಿಗೆ ಒಂದು ಸ್ವಲ್ಪ ತುಂಬ ಚೆನ್ನಾಗಿ
ಚೆನ್ನಾಗಿ ಬಾಲ್ ಬೀಳ್ತಾ ಇದೆ. ಅದ್ರ ಬದಲಾಗಿ ಇವತ್ತು ಚೇಂಜಸ್ ಮಾಡ್ಕೋಬೇಕಂದ್ರೆ ಪ್ರಿನ್ಸ್ ಯಾದವ್ ಬೇಕಾಗಿರಲಿಲ್ಲ. ಸಿದ್ಧಾರ್ಥ ಅವರು ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಿಷ್ಣೋಯ್ ಕೂಡ ಸಿಕ್ಕಾಬಿಡಿ ಎಕ್ಸ್ಪೆನ್ಸಿವ್ ಆದರು. ನನಗನ್ಸಿದ ಮಟ್ಟಿಗೆ ಎರಡೂ ತಂಡಗಳಲ್ಲಿ ಟಕ್ಕರ್ ನಡೆಯುತ್ತಾ ಅಂತ ಅಂದರೆ ಖಂಡಿತವಾಗ್ಲೂ ಇಲ್ಲ. SRH ಒಂದು ಸ್ವಲ್ಪ ಸುಲಭ ಗೆಲುವನ್ನು ಸಾಧಿಸ್ಬೋದು. ಅದಕ್ಕೆ 2 ಕಾರಣ ಕೊಡ್ತೀನಿ. ಒಂದು, ಅವರ ಹೈದರಾಬಾದ್ ಪಿಚ್ನಲ್ಲಿ ಇದ್ದಾಗ ಈಗ 286 ಹೊಡೆದಿದ್ದಾರೆ, ಇವತ್ತು 300 ಹೊಡೆದ್ರು ಆಶ್ಚರ್ಯ ಪಡುವಂಗಿಲ್ಲ. ಯಾಕಂದರೆ LSG ಅಷ್ಟೊಂದು ಡಬ್ಬ ಬೌಲಿಂಗ್ನ ನಾವು ಮೊದಲ ಪಂದ್ಯದಲ್ಲಿ ನೋಡಿದ್ದೀವಿ. ಮತ್ತು LSG ಅವರು ಕಮ್ಬ್ಯಾಕ್ ಮಾಡ್ತಾರಾ ಅಂತಂದರೆ ಖಂಡಿತವಾಗ್ಲೂ ಬ್ಯಾಟಿಂಗಲ್ಲಿ ಕಮ್ಬ್ಯಾಕ್ ಮಾಡ್ಬೋದು, ಬೌಲಿಂಗಲ್ಲಂತೂ ಸಾಧ್ಯನೇ ಇಲ್ಲ. ಎಸ್ ಸರ್. ಸೊ ಇನ್ನು ಮಂಜು ಅವರೇ, ಇನ್ನು ಲಕ್ನೋ ಟೀಮ್ಗೆ ಬಂದರೆ ಪ್ರಮುಖ ಬೌಲರ್ಗಳ ಅನುಪಸ್ಥಿತಿಯಲ್ಲಿ ಮೊದಲೇ ಅವರು ಇದ್ದಾರೆ. ಇದ್ರ ಜೊತೆಗೆ ಇನ್ನು ಹೈದರಾಬಾದ್ ಟೀಮಲ್ಲಿ ನೋಡಿದ್ರೆ ಅಭಿಷೇಕ್ ಶರ್ಮಾ ಆಗಿರ್ಬೋದು, ಟ್ರಾವಿಸ್ ಹೆಚ್ ಮತ್ತು ಇಶಾನ್ ಕಿಶನ್, ಒಂದು ದೊಡ್ಡ ಬ್ಯಾಟರ್ಸ್ಗಳ ದಂಡೆ ಇದೆ ಅಂತ ಹೇಳ್ಬೋದು. ಸೊ ಹೇಗಿರುತ್ತೆ ಇವತ್ತಿನ ಮ್ಯಾಚ್? ಸರ್ ಹೇಳ್ದಂಗೆ ಎರಡೂ ಟೀಮಲ್ಲೂ ಘಟಾನುಘಟಿ ಬ್ಯಾಟರ್ಗಳಿದ್ದಾರೆ. ಎರಡೂ ಟೀಮಲ್ಲೂ ಫೇಲ್ ಆಗುವಂಥ ಬೌಲರ್ಗಳೇ ತುಂಬಿ ತುಳ್ಕಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಎಕ್ಸ್ಪೀರಿಯನ್ಸ್ಡ್ ಕಾಣ್ತಾ ಇದೆ. LSGಲಿ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ವ್ಯಕ್ತಿಗಳು, ಈಗ ಮಯಾಂಕ್ ಯಾದವ್ ಇದ್ದರು ಸ್ಪೀಡ್ ಬೌಲರು, ಒಬ್ರು ಯಾರಾದರೂ ಒಂದು ಎಫೆಕ್ಟಿವ್ ಸ್ಪೀಡ್ ಬೌಲರ್ ಇದ್ದರೆ ಒಂಚೂರು ಎಲ್ಲೋ ಒಂದು ಕಡೆ LSGಗೆ ಪ್ಲಸ್ ಆಗೋದು. ಈಗ ಸ್ಪಿನ್ನರ್ಗಳೇ ಬಂದಾಗ ಅಲ್ಲಿ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳು ಚೆನ್ನಾಗಿದ್ದಾರೆ. ಯಾರು ಚೆನ್ನಾಗಿದ್ದಾರೆ? ಅಭಿಷೇಕ್ ಶರ್ಮಾ ಚೆನ್ನಾಗಿದ್ದಾರೆ. ಆಮೇಲೆ ತುಂಬ ಹೆಂಗೆ ಅಂತಂದರೆ ಸ್ಪಿನ್ನರ್ಗಳಿಗೆ ಕಾಯ್ತಾ ಇರ್ತಾರೆ, ಹಾಕು ನಾನು ಹೊಡಿತೀನಿ ಅನ್ನೋ ಒಂದು ಪರಿಸ್ಥಿತಿ. ಟ್ರಾವಿಸ್ ಹೆಡ್ಗೆ ಅಂತ ಸ್ಪಿನ್ನರ್ ಸಿಕ್ಬಿಟ್ರೆ ಅವ್ರು ಸ್ಟೇಡಿಯಮಿಂದ ಆಚೆಗೆ ಹೊಡೆಯುವಂಥ ಕೆಪಾಸಿಟಿ ಇರೋವಂಥ ವ್ಯಕ್ತಿ. ಆ ಥರ ಸರ್ ಹೇಳ್ದಂಗೆ ದಿಗ್ವಿಜಯ್ ಬಿಟ್ಟರೆ ಬೇರೆ ಯಾರೂ ಎಫೆಕ್ಟ್ ಆಗಿಲ್ಲ. ಅಂದರೆ ಠಾಕೂರು ಸ್ವಲ್ಪ ಇನ್ನೊಂಚೂರು ಮರಳಿ ಏನಾದ್ರೂ ಎಫೆಕ್ಟ್ ಆಗಿ ಬೌಲಿಂಗ್ ಮಾಡಿದ್ರೆ ಒಂದು ಕಡೆ LSGಗೆ ಎಲ್ಲೋ ಒಂದು ಮಟ್ಟಕ್ಕೆ ಹೋಗ್ಬೋದು. ಇಲ್ಲಾಂದರೆ ಇನ್ನು ಸುಲಭ ತುತ್ತು SRHಗೆ ಅಂತ ಹೇಳ್ಬೋದು. ಈ ಕಡೆ SRH ಕಡೆ ಅಂತ ಬಂದರೆ ಬ್ಯಾಟಿಂಗ್ ಲೈನಪ್ ತುಂಬ ಚೆನ್ನಾಗಿದೆ. ಪ್ಯಾಟ್ ಕಮಿನ್ಸು ಈ ಕ್ಯಾಪ್ಟನ್ ಆಗಿ ಅವ್ರು ಬ್ಯಾಟಿಂಗು ಆಡ್ತಾರೆ, ಬೌಲಿಂಗು ಮಾಡ್ತಾರೆ. ನೋಡಿದ್ದೀವಿ ನಾವು KKR ಟೀಮಲ್ಲಿ ಇದ್ದಾಗ ತುಂಬ ಚೆನ್ನಾಗಿ ಬ್ಯಾಟಿಂಗು ಆಡಿದ್ರು, ಕಮ್ಮಿ 14 ಬಾಲಿಗೆ 15 ಮುಗಿಸ್ಕೊಂಡಿದ್ರು. ಅದಾದಮೇಲೆ ಬ್ಯಾಟಿಂಗ್ ಲೈನಪ್ ಕಡೆ ಸ್ವಲ್ಪ ಒಲವು ಕಮ್ಮಿ ಮಾಡಿ ಬೌಲಿಂಗ್ ಚೆನ್ನಾಗಿ ಮಾಡ್ತಿದ್ದಾರೆ. ಆದರೂ ಫಸ್ಟ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಹೊಡೆಸ್ಕೊಂಡ್ರು ಅಂತಲೇ ಹೇಳ್ಬೇಕು. ಯಾಕಂದರೆ ಕ್ಯಾಪ್ಟನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಜವಾಬ್ದಾರಿ ಅಂತ. ಅಂದರೆ ಅವ್ರದ್ದು ಮೈನಸ್ ಏನು ಅಂತಂದರೆ ನಮ್ಮ ಕಡೆ ಬೌಲಿಂಗ್ ಇಲ್ಲಪ್ಪ, ನಾವು ಅದಕ್ಕೆ ಹೈಯೆಸ್ಟ್ ರನ್ ಹೊಡೆದ್ಬಿಡೋಣ, ಒಂದು 270 280 ಹೊಡೆದ್ಬಿಟ್ರೆ ಅದನ್ನು ಬೀಟ್ ಮಾಡೋದು ಕಷ್ಟ ಆಗುತ್ತೆ ನೆಕ್ಸ್ಟ್ ಬರೋ ಬ್ಯಾಟರ್ಗಳು. ನೋಡಿ 280 ಹೊಡೆದ್ರು ಮೊನ್ನೆ RR ಅಲ್ಲಿಗೂ ಹತ್ರ ಬಂದು ಸೋತರು. ಏನಾದ್ರೂ 1 ಓವರ್ 2 ಓವರ್ ಏನಾದರೂ ಲೂಸ್ ಸಿಕ್ಬಿಟ್ಟಿದ್ರೆ ಎಟ್ಮೇರ್ಗೆ ಆಗ ಒಂದು ಸ್ಕೋರ್ನು ಬೀಟ್ ಮಾಡೋವಂಥ ಕೆಪಾಸಿಟಿ RRಗಿತ್ತು. ಅಲ್ಲಿ ಏನಾಯಿತು ಅಂತಂದರೆ ಫಸ್ಟ್ ಸಾಥ್ ಕೊಡಲಿಲ್ಲ ಯಾರು ಬ್ಯಾಟರ್ಗಳು, ಅದು ಒಂದು ಮೈನಸ್ ಆಯಿತು. ಇಲ್ಲಿ ನೋಡೋದಾದರೆ LSG ಕಡೆ ಬ್ಯಾಟಿಂಗ್ ಲೈನಪ್ ತುಂಬ ಚೆನ್ನಾಗಿದೆ. ಅಂದರೆ ಸರ್ ಹೇಳ್ದಂಗೆ ಮಾರ್ಕ್ರಮ್ ಆಡ್ತಾರೆ, ನಿಕ್ಲಾಸ್ ಪೂರನ್ ಆಡ್ತಾರೆ, ರಿಷಬ್ ಪಂತ್ ಒಬ್ರು ಬಿಟ್ಟು ಇನ್ನೆಲ್ಲ ಚೆನ್ನಾಗಿ ಆಡ್ತಾರೆ. ಮಿಲ್ಲರ್ ಬಿಟ್ಟರೆ ನೆಕ್ಸ್ಟ್ ಯಾರು ಬರ್ತಾರೆ ಅನ್ನೋದಕ್ಕೊಂದು ಕ್ವಶನ್ ಇದೆ. ಮಿಲ್ಲರ್ ಒಬ್ಬರು ಹೋಗ್ಬಿಟ್ರೆ ನೆಕ್ಸ್ಟ್ ಯಾರು ಟೀಮ್ನ ಕೊನೆವರೆಗೂ ತಗೊಂಡೋಗ್ತಾರೆ ಅನ್ನೋದು ಕಾಡುತ್ತೆ. ಅಲ್ಲಿ ಒಂದು ಕೊರತೆ ಕಾಣುತ್ತೆ. ಫೈನಲಲ್ಲಿ ಡೆತ್ ಓವರಲ್ಲಿ ಯಾರು ಬ್ಯಾಟಿಂಗ್ ಆಡ್ತಾರೆ ಅದೊಂದು ತುಂಬ ಕಾಡುತ್ತೆ. LSGಗೆ ಅದೊಂದು ಮೈನಸ್ ಆಗ್ಬೋದು. ಎಸ್ ಸರ್. ಸೊ ಇನ್ನು ಪಾಟೀಲ್ ಸರ್, ಇವತ್ತು ನಡೀತಿರೋಂಥ ಮ್ಯಾಚಲ್ಲಿ ನಿಮ್ಮ ಫೇವ್ರೆಟ್ ಟೀಮ್ ಯಾವುದು? ಮತ್ತು ಇವತ್ತಿನ ಪ್ರಿಡಿಕ್ಷನ್ ಕೊಡೋದಾದರೆ ಯಾವ ಟೀಮ್ ಗೆಲ್ಲುತ್ತೆ, ಯಾವ ಟೀಮ್ ಗೆಲ್ಲಬೇಕು ನಿಮಗೆ? ಒಂದು ಪಿಚ್ ರಿಪೋರ್ಟ್ ಪ್ರಕಾರ ಖಂಡಿತವಾಗ್ಲೂ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇರೋದ್ರಿಂದ ನಾನು SRH ಕಡೆಗೆ ಹೋಗ್ತೀನಿ. ಯಾಕಂದರೆ ಬ್ಯಾಟಿಂಗ್ ದಿಗ್ಗಜರೇ ಇದ್ದಾರೆ. ನನಗೆ ಈ ತಂಡವನ್ನು ಇಂಟರ್ನ್ಯಾಷನಲ್ ಕರ್ಕೊಂಡು ಹೋದರೂ ಕೂಡ ಅಲ್ಲೂ ಕಪ್ ಗೆಲ್ಕೊಂಡು ಬರುವಂಥವ್ರು ಇದ್ದಾರೆ. ಇದರಲ್ಲಿ ಖಂಡಿತವಾಗ್ಲೂ SRH ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ಆರಂಭದಲ್ಲಿ ಅಭಿಷೇಕ್ ಮತ್ತು ಹೆಡ್ ಇವರು ಇಬ್ಬರು ವಿಕೆಟನ್ನು ಏನಾದರೂ LSG ಬೇಗ ಕಬಳಿಸ್ಕೊಂಡ್ರೆ ಅವರು ಕಮ್ಬ್ಯಾಕ್ ಆಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಇನ್ನೂ ತುಂಬ ಹೊಡಿಬಡಿ ಆಟಗಾರರೇ ಇದ್ದಾರೆ. ಕಿಶನ್, ಕ್ಲೆಸೆನ್, ನಿತೀಶ್ ರೆಡ್ಡಿ, ಅಂಕಿತ್ ವರ್ಮಾ, ಅಭಿನವ್ ಮನೋಹರ್ ಅಂತ ಆಟಗಾರಿದ್ದಾರೆ. ಬಟ್ ಅಭಿಷೇಕ್ ಮತ್ತು ಹೆಡ್ ಬೇಗ ವಿಕೆಟ್ ತೊಗೊಂಡ್ರೆ LSGಗೆ ಮಾತ್ರ ಚಾನ್ಸಸ್ ಇದೆ. ಅದನ್ನು ಜೊತೆಗೆ ಕಳೆದ ಪಂದ್ಯದಲ್ಲಿ ಅವ್ರು ಹೇಗೆ ಆಡಿದ್ರು LSG ಬ್ಯಾಟಿಂಗನ್ನು ಅದನ್ನು ಮುಂದುವರಿಸ್ಕೋಬೇಕು. ಮತ್ತು ಪಂತ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡಬೇಕು. ಇಲ್ಲ ಅಂದರೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ ಅವ್ರು ಗೆಲ್ಲೋದಕ್ಕೆ. ಮಿಚೆಲ್ ಮಾರ್ಷು, ಪೂರನ್ನು ಅದೇ ಒಂದು ಕಮ್ಬ್ಯಾಕ್ನ ಮಾಡಬೇಕು. ಖಂಡಿತವಾಗ್ಲೂ SRH ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ಬೌಲಿಂಗ್ನ ಒಂದು ಸ್ವಲ್ಪ ಸುಧಾರಿಸ್ಕೊಂಡ್ರೆ ನೋಡಿ, ನೀವು ಪ್ರತಿ ಸರಿ ನಾವು ಒಂದು ಮಾತಿದೆ, ಪ್ರತಿ ಸರಿ T20 250+ ಹೊಡೆಯೋದಕ್ಕಾಗಲ್ಲ ಅಂತ ಮೊದಲೆಲ್ಲ ಅಂತಿದ್ರು. ಬಟ್ SRH ಆ ಯೋಗ್ಯತೆಯೂ ಇದೆ, ಆ ಶ್ರಮನೂ ಇದೆ. ಅಂತಹ ಆಟಗಾರ ಅವರಲ್ಲಿ ತುಂಬಿರುವಾಗ ಖಂಡಿತವಾಗ್ಲೂ 250+ ಹೊಡಿತೀವಿ. 250+ ಹೊಡೆದ ಮೇಲೂ ಕೂಡ ನೀವು ಸೋತ್ರಿ ಅಂದರೆ ಖಂಡಿತವಾಗ್ಲೂ ನಿಮ್ಮ ತಂದ ಡಬ್ಬಾ ಟೀಮ್ ಅಂತಲೇ ಅನ್ಕೋತೀವಿ. ಬಟ್ ಅದನ್ನು ಆಗೋದು ಬೇಡ. SRH ಇವತ್ತಿನ ಪಂದ್ಯದಲ್ಲಿ, ಅದು ಹೈದರಾಬಾದ್ನಲ್ಲಿ ಬಿಗ್ ಸ್ಕೋರ್ ಮತ್ತೊಮ್ಮೆ ಮಾಡಲಿ. ನನಗೊಂದು ಆಸೆ ಏನಿದೆ ಅಂತಂದರೆ 287 RCB ಮೇಲೆ ಹೊಡೆದಿದ್ದಾರೆ, ಅದನ್ನು ಮೀರಬೇಕು. ಯಾಕಂದರೆ ಅದೊಂದು ಕಪ್ಪು ಚುಕ್ಕೆ ನಮ್ಮ ಮೇಲಿದೆ. ಅದನ್ನು
ಅದನ್ನ ದಾಟಿಸಿ ಬೇಕಾದ್ರೆ 300 ಹೊಡಿಲಿ, ಬಗ್ಗೆ ನಾನು ಒಂಚೂರು ಹೇಳ್ಬಿಡ್ತೀನಿ ಅದನ್ನ ಒಂದು ಸ್ವಲ್ಪ ದಾಟಿಸಿ ಹೊಡಿಲಿ. ಇವತ್ತಿನ ಪಂದ್ಯ ಖಂಡಿತವಾಗ್ಲೂ ನನಗೆ SRH ಗೆಲ್ಲುತ್ತೆ ಅನ್ಕೊಂಡಿದ್ದೀನಿ, ಗೆಲ್ತಾರೆ ಕೂಡ. ಎಸ್ ಸರ್. ಇನ್ನು ಮಂಜು ಅವರೇ, ನಿಮ್ಗೆ ಬರೋದಾದ್ರೆ ಯಾವ ಟೀಮ್ ನಿಮ್ ಫೇವ್ರೇಟ್, ಯಾವ್ದು ಗೆಲ್ಲುತ್ತೆ? ಆಲ್ಮೋಸ್ಟ್ ಆಲ್ ನನಗೂ SRH ಫೇವ್ರೇಟು. ಆದ್ರೂ ಸರ್ SRH ಕಡೆ ಹೋದಾಗ ನಾನು ಈ ಕಡೆ LSG ಕಡೆ ಬರಲೇಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ತುಂಬಾ ಬದಲಾವಣೆಗಳು ಮಾಡ್ಕೋಬೇಕು. ಬ್ಯಾಟಿಂಗಲ್ಲಿ ಚೆನ್ನಾಗಿದೆ, ಬ್ಯಾಟಿಂಗ್ ಲೈನಪ್ ತುಂಬಾ ಚೆನ್ನಾಗಿದೆ, ಎಲ್ಲಿ 5 ಚೆನ್ನಾಗಿದೆ. ಆ 5 ಆದ್ಮೇಲೆ ಯಾರು ಅಂತ, ಅದಾದ್ಮೇಲೆ ಈಗ ಬೌಲಿಂಗ್ ಲೈನಪ್ ಅಂತ ಬಂದಾಗ ಮಯಾಂಕ್ ಯಾದವ್ ಬರಲೇಬೇಕು ಪ್ಲೇಸಲ್ಲಿ. ಅವ್ರು ಬಂದಿಲ್ಲ ಅಂತಂದ್ರೆ ಎಕ್ಸ್ಪೀರಿಯನ್ಸ್ಡ್ ಕಾಣುತ್ತೆ, ಸೋಲೋ ಅಂತ ಭಯ ತುಂಬ ಕಾಣುತ್ತೆ. ಯಾಕಂದ್ರೆ ಅವ್ರ ಹಾಕೋ ಸ್ಪೀಡು, ಲೆಂತ್ ಬೌಲಿಂಗ್ಗೆ ಎಲ್ಲೋ ಒಂದು ಕಡೆ ಟ್ರಾವಿಸ್ ಹೆಡ್ ಎದುರ್ಬೋದೇನೋ. ಅಭಿಷೇಕ್ ಶರ್ಮಾ ಫಸ್ಟ್ ಪವರ್ ಪ್ಲೇಲೆ ಒಂದು 2-3 ವಿಕೆಟ್ SRH ತಗೊಂಡ್ರೆ ಎಲ್ಲೋ LSGಗೆ ಪ್ಲಸ್ ಆಗ್ಬೋದು. ಸರ್ ಹೇಳ್ದಂಗೆ ಪ್ಲಸ್ ಆಗೋದು ಚಾನ್ಸಸ್ ತುಂಬ ಇದೆ. ಹೈಯೆಸ್ಟ್ ರನ್ ಬಗ್ಗೆ ಮಾತಾಡಿದ್ರು ಸರ್. ಇದು ಇಂಪ್ಯಾಕ್ಟ್ ಪ್ಲೇಯರ್ 2024ರಿಂದ ಇಂಪ್ಯಾಕ್ಟ್ ಪ್ಲೇಯರ್ನ ತೊಗೊಂಡ್ಬಂದು ಹೈಯೆಸ್ಟ್ ರನ್ನ ಹೊಡಿತಾ ಇದ್ದಾರೆ. RCB ಮೇಲೆ ಹೊಡಿತಾರೆ, ಇನ್ನೊಂದ್ರ ಮೇಲೆ ಹೊಡಿತಾರೆ, KKR ಮೇಲೆ ಹೊಡಿತಾರೆ. ಸೊ ವಿತೌಟ್ ಇಂಪ್ಯಾಕ್ಟ್ ಪ್ಲೇಯರ್ ಇಲ್ಲದೆ ಇರೋ ಪ್ಲೇಸಲ್ಲಿ ನಾವು 263 ಹೊಡೆದ್ವಿ ನಾವು RCB ಅವರು. ಸೊ ಅದು ಗ್ರೇಟ್ ಅಂತ ನಾನು ಹೇಳ್ತೀನಿ. ಎಸ್. ಸೊ ಇನ್ನು ಇವತ್ತಿನ ಮ್ಯಾಚ್ ಹೊರತುಪಡಿಸಿ ಇನ್ನು ಹೋಲ್ ಆಗಿ IPL ನೋಡೋದಾದ್ರೆ ಒಂಥರ ಎಲ್ಲ ಮ್ಯಾಚಲ್ಲೂ ಕನ್ನಡಿಗರೇ ಕಮಾಲ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್? ಕನ್ನಡಿಗರು ನೋಡಿ, ಈಗ ರಣಜಿ ಟ್ರೋಫಿ ಆಗಿರ್ಬೋದು, ಆಮೇಲೆ ಈಗ ದೇಸಿ ಟೂರ್ನಿಗಳಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ, ಕಪ್ ಕೂಡ ಗೆದ್ದಿದ್ದಾರೆ. ಒಂದು ಲೆಕ್ಕಾಚಾರದಲ್ಲಿ ವರುಣ್ ಚಕ್ರವರ್ತಿ ಒಂದು ಸ್ವಲ್ಪ ಪೀಕಲ್ಲಿದ್ದಾರೆ, KL ರಾಹುಲ್ ಒಂದು ಸ್ವಲ್ಪ ಕಮ್ ಬ್ಯಾಕ್ ಮಾಡ್ತಾರೆ, ಪ್ರಸಿದ್ಧ ಕೃಷ್ಣ ಅವರು ಇದ್ದಾರೆ, ಅಭಿನವ್ ಮನೋಹರ್ ಇದ್ದಾರೆ, ವೈಶಾಖ್ ಎಂಥ ಬೌಲಿಂಗ್ ಮಾಡಿದ್ರು. ಕನ್ನಡಿಗರಂತೂ ಖಂಡಿತವಾಗ್ಲೂ ಮಿಂಚ್ತಾ ಇದ್ದಾರೆ. ಈ ಒಂದು IPL ಹೇಗಿದೆ ಅಂತಂದರೆ ಯಂಗ್ಸ್ಟರ್ಸ್ಗಳಿಗೆ ಒಂದು ಒಳ್ಳೆ ವೇದಿಕೆ ಇದು. ನೀವು ತುಂಬ ಈಗ ನೋಡಿ, ಇಂಡಿಯಾ ಅಂದ ತಕ್ಷಣವೇ 140 ಕೋಟಿ ಜನರಲ್ಲಿ 11 ಜನರಲ್ಲಿ ಸೆಲೆಕ್ಟ್ ಆಗೋದಿದೆಯಲ್ಲ, ತುಂಬ ಟಫ್. ಆ ಒಂದು ವೇದಿಕೆಗೆ ಇದೊಂದು ಮೊದಲ ದಾರಿ ಅಷ್ಟೇ. ಮೊದಲೆಲ್ಲ ರಣಜಿಯಲ್ಲಿ ನೋಡಿಕೊಂಡು ಪಿಕ್ ಮಾಡ್ತಾ ಇದ್ರು, ಈಗೆಲ್ಲ IPL ನೋಡ್ಕೊಂಡು ಪಿಕ್ ಮಾಡ್ತಾ ಇದ್ದಾರೆ. ಇಂಥಲ್ಲಿ ನೀವು ಅವಕಾಶವನ್ನು ಪಡೆದು ಒಂದು ಒಳ್ಳೆ ಸಕ್ಸಸ್ನ ತೊಗೊಂಡ್ರೆ ಖಂಡಿತವಾಗ್ಲೂ ಇಂಟರ್ನ್ಯಾಷನಲ್ ಮ್ಯಾಚ್ಗಳಿಗೆ ಕಮ್ ಬ್ಯಾಕ್ ಮಾಡೇ ಮಾಡ್ತೀರಿ. ಈಗ ನೋಡಿ, ರಿಂಕು ಸಿಂಗ್ನಂತಹ ಆಟಗಾರ, ವರುಣ್ ಚಕ್ರವರ್ತಿ ಅಂತ ಆಟಗಾರ, KL ರಾಹುಲ್ ಅಂತಹ ಆಟಗಾರ, ಇವರೆಲ್ಲ ಸಿಕ್ಕಿದ್ದೆ IPL ಮೂಲಕ. ಕನ್ನಡಿಗರಿಗಂತೂ ಇದೊಂದು ದೊಡ್ಡ ವೇದಿಕೆ, ಅದನ್ನು ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ. ಇನ್ನೂ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಆಗಬೇಕು. ನಮ್ಮ ಸೌತ್ ಇಂಡಿಯಾಗೆ ಹೋಲಿಸ್ಕೊಂಡ್ರೆ ನಾರ್ತ್ ಇಂಡಿಯಾ ಆಟಗಾರರು ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇದ್ದಾರೆ ಹೊರಗಡೆ. ಬಟ್ ಸೌತ್ ಇಂಡಿಯಾದಲ್ಲಿ ನನಗೆ ಅಷ್ಟು ಇಂಪ್ರೆಸಿವ್ ಆಗಿ ಇತ್ತೀಚಿನ ದಿನಗಳಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಬಟ್ ನಾರ್ತ್ ಅಲ್ಲಿ ರಿಂಕು ಆಗಿರ್ಬೋದು, ಬೇರೆ ಬೇರೆ ಆಟಗಾರರೆಲ್ಲ ಬರ್ತಾ ಇದ್ದಾರೆ. ಈ ಒಂದು IPL ಖಂಡಿತವಾಗ್ಲೂ ಎಂಟರ್ಟೈನ್ಮೆಂಟ್ ಹಬ್ಬ ಸಿಗುತ್ತೆ. ಸರ್ ಕೊನೆಯದಾಗಿ ಯಾರು ವಿನ್ ಆಗಬೇಕು? SRH. ಇನ್ನು ಮಂಜು ಅವರೇ? LSG ಕಡೆ ಹೋಗ್ಬಿಡ್ತೀನಿ. ಓಕೆ, ಎಸ್. ಸೊ ಎಸ್ ಸರ್, ಇಷ್ಟು ತನಕ ನಮ್ಮ ಸ್ಟುಡಿಯೋಗೆ ಆಗಮಿಸಿ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.